ಮೇ 28, 2021 ರಾಜಸ್ಥಾನದ ಭರತ್ಪುರದಲ್ಲಿ ನೀಮ್ ದ ಗೇಟ್ ಅಂತ ಒಂದು ಏರಿಯಾ ಇರುತ್ತೆ. ಆ ಏರಿಯಾದಲ್ಲಿ ಸಂಜೆ 5 ಗಂಟೆ ಹೊತ್ತಿಗೆ ಡಾಕ್ಟರ್ ಸುದೀಪ್ ಗುಪ್ತಾ ಅವರು ತಮ್ಮ ಹೆಂಡತಿ ಡಾಕ್ಟರ್ ಸೀಮಾ ಗುಪ್ತಾ ಅವರ ಜೊತೆ ಜಹರ್ವೀರ್ ಬಾಬಾ ದರ್ಶನಕ್ಕೆ ಅಂತ ಹೊರಟಿರ್ತಾರೆ. ಅವತ್ತು ಇವರಿಬ್ಬರು ಹುಂಡೈ ಬ್ಲ್ಯಾಕ್ ಸಿಟಿಯ ಕಾರ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆಗ ಕರೋನಾ ಲಾಕ್ಡೌನ್ ಟೈಮ್ ಆಗೋದ್ರಿಂದ ಅಷ್ಟೇನು ಟ್ರಾಫಿಕ್ ಇರಲ್ಲ, ಕಾರ್ ಆರಾಮಾಗಿ ಮೂವ್ ಆಗ್ತಾ ಇರುತ್ತೆ. ಹೀಗೆ ಇವರಿಬ್ಬರು ಟ್ರಾವೆಲ್ ಮಾಡ್ತಾ ರಾಧಾ ಚೌಕ ಅಂತ ಒಂದು ಸರ್ಕಲ್ ಇರುತ್ತೆ, ಅಲ್ಲಿವರೆಗೆ ಕಾರ್ ಬಂದಿರುತ್ತೆ. ಈಗ ಈ ಕಾರ್ ಇಲ್ಲಿಂದ ಇನ್ನೇನು ಮೂವ್ ಆಗಬೇಕು, ಅಷ್ಟರಲ್ಲಿ ಈ ಕಾರ್ನ ಮುಂದೆ ಒಂದು ಬ್ಲ್ಯಾಕ್ ಸ್ಪ್ಲೆಂಡರ್ ಬಂದು ಆ ಕಾರನ್ನು ಅಡ್ಡ ಹಾಕುತ್ತೆ. ಆ ಬ್ಲ್ಯಾಕ್ ಸ್ಪ್ಲೆಂಡರ್ಗೆ ನಂಬರ್ ಪ್ಲೇಟ್ ಇರಲ್ಲ. ಆ ಬೈಕ್ನಲ್ಲಿ 2 ಯುವಕರು ಬಂದಿರ್ತಾರೆ. ಅದರಲ್ಲಿ ಒಬ್ಬ ಮುಖಕ್ಕೆ ಬಟ್ಟೆ ಕಟ್ಟಿರ್ತಾನೆ, ಇನ್ನೊಬ್ಬ ಮುಖಕ್ಕೆ ಬಟ್ಟೆ ಕಟ್ಟಿರಲ್ಲ. ಆ 2 ಯುವಕರಲ್ಲಿ ಒಬ್ಬ ಯುವಕ ಬೈಕಿಂದ ಕೆಳಗಿಳಿತಾನೆ, ಕಾರ್ನ ಡ್ರೈವರ್ ಸೈಡ್ ಕಡೆ ನಡ್ಕೊಂಡು ಹೋಗ್ತಾನೆ. ಅಚಾನಕ್ಕಾಗಿ ಒಬ್ಬ ಯುವಕ ತನ್ನ ಕಡೆ ನಡ್ಕೊಂಡು ಬರ್ತಾ ಇರೋದನ್ನು ನೋಡಿ ಡಾಕ್ಟರ್ ಸುದೀಪ್ ಗುಪ್ತಾ ಅವರು ಮೊದಲು ಸನ್ವೈಸರನ್ನು ಮೇಲ್ ಮಾಡ್ತಾರೆ. ಆನಂತರ ತನ್ನ ಕಡೆ ಇದ್ದಂಥ ವಿಂಡೋವನ್ನು ಡೌನ್ ಮಾಡ್ತಾರೆ. ಆ ನಡ್ಕೊಂಡು ಬಂದಂಥ ಯುವಕ ಒಂದು 2-3 ಸೆಕೆಂಡ್ ಡಾಕ್ಟರ್ ಸುದೀಪ್ ಜೊತೆ ಮಾತಾಡ್ತಾನೆ. ಹೀಗೆ ಮಾತಾಡ್ತಾ ತನ್ನ ಜೇಬಿಂದ ಪಿಸ್ತೂಲ್ ತೆಗಿತಾನೆ, ಡಾಕ್ಟರ್ ಸುದೀಪ್ ತಲೆಗೆ ಶೂಟ್ ಮಾಡ್ತಾನೆ. ಅದೇ ಡ್ರೈವರ್ ಸೀಟ್ ಪಕ್ಕದಲ್ಲಿ ಸೀಮಾ ಗುಪ್ತಾ ಕುಂತಿರ್ತಾರೆ, ಅವ್ರಿಗೂ ಶೂಟ್ ಮಾಡ್ತಾನೆ. ಇವರಿಬ್ಬರ ಮೇಲೆ ಸುಮಾರು 7-8 ರೌಂಡ್ ಶೂಟ್ ಮಾಡ್ತಾನೆ. ಆನಂತರ ಅಲ್ಲಿಂದ ನಡ್ಕೊಂಡು ಬಂದು ತನ್ನ ಬೈಕ್ ಹತ್ತುತ್ತಾನೆ. ಈ ಲೈವ್ ಮರ್ಡರ್ ನೋಡ್ಬಿಟ್ಟು ಜನ ಇವರಿಬ್ಬರನ್ನ ಹಿಡ್ಕೊಳ್ಳೋದಾಗಂತ ಓಡ್ ಬರ್ತಾಯಿದ್ರೆ ಅವ್ರ ಕಡೆ ಗನ್ ತೋರಿಸ್ತಾನೆ, ಗಾಳೀಲಿ ಒಂದು ಗುಂಡು ಹೊಡಿತಾನೆ. ಆನಂತರ ಇವರಿಬ್ಬರು ತಮ್ಮ ಬೈಕನ್ನು ರಾಂಗ್ ರೂಟಲ್ಲಿ ಯೂಟರ್ನ್ ತಗೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಹೋಗ್ತಾ ಮತ್ತೆ ಕಾರ್ಗೆ ಒಂದು ಗುಂಡು ಹೊಡಿತಾನೆ, ಮತ್ತೆ ಗಾಳೀಲಿ ಒಂದು ಗುಂಡು ಹೊಡೆದ್ಬಿಟ್ಟು ಅಲ್ಲಿಂದ ಇವರಿಬ್ಬರು ಪರಾರಿ ಆಗಿಬಿಡ್ತಾರೆ. ಆ ಜನ ಕಾರ್ ಹತ್ರ ಬಂದು ನೋಡಿದಾಗ ಡಾಕ್ಟರ್ ಸುದೀಪ್ ಗುಪ್ತಾ ಸ್ಪಾಟಲ್ಲಿ ತೀರ್ಕೊಂಡಿರ್ತಾರೆ. ಆದರೆ ಪಕ್ಕದಲ್ಲಿ ಸೀಮಾ ಇನ್ನೂ ಉಸಿರಾಡ್ತಾ ಇರ್ತಾರೆ. ಸ್ವಲ್ಪ ದೂರದಲ್ಲಿ RBM ಆಸ್ಪತ್ರೆ ಇರುತ್ತೆ. ಆಸ್ಪತ್ರೆಗೆ ಫೋನ್ ಮಾಡ್ತಾರೆ, ಆಂಬುಲೆನ್ಸ್ ಕರೆಸ್ತಾರೆ. ಡಾಕ್ಟರ್ ಸೀಮಾ ಅವರನ್ನು ಆಂಬುಲೆನ್ಸ್ಗೆ ಶಿಫ್ಟ್ ಮಾಡ್ತಾರೆ. ಆಂಬುಲೆನ್ಸ್ ಅಲ್ಲಿಂದ ಹೊರಟು ಆಸ್ಪತ್ರೆಗೆ ಇನ್ನೇನು ಹೋಗ್ತಾ ಇರುತ್ತೆ. ರಸ್ತೆ ಮಧ್ಯದಲ್ಲಿ ಸೀಮಾ ಅವರು ತೀರ್ಕೋತಾರೆ. ಇಷ್ಟೊತ್ತಿಗೆ ಪೊಲೀಸರಿಗೆ ಈ ವಿಷಯ ಗೊತ್ತಾಗಿರುತ್ತೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬರ್ತಾರೆ. ತನಿಖೆಗಳು ಶುರುವಾಗುತ್ತೆ. ಆ ಪರಾರಿಯಾದಂಥ ಬೈಕ್ ನಂಬರ್ ಯಾರಿಗೂ ಗೊತ್ತಿರಲ್ಲ, ಯಾಕಂದರೆ ಆ ಬೈಕಲ್ಲಿ ನಂಬರ್ ಪ್ಲೇಟೇ ಇರಲ್ಲ. ಆದರೂ ಕೂಡ ಆ ಬೈಕ್ ಬೇರೆ ಏರಿಯಾದಲ್ಲಿ ಓಡಾಡಿರುತ್ತೆ. ಅದರ CCTV ಫುಟೇಜ್ಗಳನ್ನ ಹುಡುಕ್ತಾ ಹೋದಾಗ ಆ ಬೈಕನ್ನು ಬೇರೆ ಒಬ್ಬ ವ್ಯಕ್ತಿ ಓಡಿಸ್ತಾ ಇರ್ತಾನೆ. ಅವನಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ರೆ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆ ಶೂಟ್ ಮಾಡಿ ಓಡೋದಂಥವನ ಭಾವ ಇವನು. ಅವರಿಬ್ಬರು ತಲೆ ಮರೆಸ್ಕೊಂಡಿರ್ತಾರೆ. ಇವನು ಕ್ಲೂ ಕೊಡ್ತಾನೆ. ಅವರಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಇಲ್ಲಿವರೆಗೆ ಆ CCTV ಫುಟೇಜ್ ನೋಡಿದಾಗ ನಿಮ್ಗೇನು ಅನಿಸುತ್ತೆ? ಪಾಪ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು, ದರ್ಶನಕ್ಕೆ ಹೋಗ್ತಾಯಿದ್ರು. ಇವ್ರು ಯಾರೋ ಇಬ್ಬರು ಬಂದು ಕಾರ್ ಅಡ್ಡ ಹಾಕಿದ್ರು, ರಾಬ್ರಿ ಮಾಡೋದಕ್ಕಿರ್ಬೋದು, ಅವರಿಬ್ಬರನ್ನ ಕೊಲೆ ಮಾಡಿದ್ರು. ಪಾಪ ಈ ಥರ ಆಗಬಾರ್ದಿತ್ತು ಅಂತ ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ. ಇದೇ ಥರ ಪೊಲೀಸರು ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಈ ಜೋಡಿ ಕೊಲೆ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಇಲ್ಲಿಂದ ಒಂದು ಕಥೆ ಓಪನ್ ಆಗುತ್ತೆ. ಈ ಕಥೆ ಎಂಥ ವಿಚಿತ್ರವಾದ ಕಥೆ ಅಂದರೆ, ಇಲ್ಲಿವರೆಗೆ ನಿಮ್ಮ ಮನಸ್ಸಲ್ಲಿ ಅವರಿಬ್ಬರಿಗೆ ಪಾಪ ಈ ಥರ ಆಗಬಾರ್ದಿತ್ತು, ಈ ಥರ ಸಾಯಿಸಬಾರ್ದಿತ್ತು ಅಂತ ಅಂದ್ಕೊಂಡಿರ್ತೀರಾ. ಆದರೆ ಈ ಕಥೆ ಕೇಳಿದ ನಂತರ ನೀವೇ ಹೇಳ್ತೀರಾ ಅವರಿಬ್ಬರಿಗೆ ಇಲ್ಲಿ ಸಿಕ್ಕಿರುವಂಥ ಶಿಕ್ಷೆ ತುಂಬ ಕಮ್ಮಿ ಆಯಿತು, ಅವ್ರಿಗೆ ಈ ಥರದ ಸಾವು ಬರಬಾರ್ದಿತ್ತು ಅಂತ. ಯಾಕೆಂದರೆ ಅವರಿಬ್ಬರು ಏನು ಒಳ್ಳೆಯವರಲ್ಲ, ಅವ್ರು ಮಾಡಿರೋಂಥ ತಪ್ಪಿಗೆ ನಿಜಕ್ಕೂ ಈ ಶಿಕ್ಷೆ ತುಂಬ ಕಮ್ಮಿನೇ. ಹಾಗಾದರೆ ಅವರಿಬ್ಬರು ಮಾಡಿದಂಥ ತಪ್ಪೇನು? ಈ ಜೋಡಿ ಕೊಲೆ ಮಾಡಿದಂಥ ಶೂಟರ್ ಯಾರು? ಹಾಡಹಗಲಲ್ಲಿ ಜೋಡಿ ಕೊಲೆ ಮಾಡ್ತಾನೆ ಅಂದರೆ ಅವನ ಮನಸ್ಸಲ್ಲಿ ಎಷ್ಟು ದ್ವೇಷ ತುಂಬಿತ್ತು? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಥೆ 2015ರಿಂದ ಶುರುವಾಗುತ್ತೆ. ಅದೇ ಭರತ್ಪುರ ಸಿಟಿಯಲ್ಲಿ ಸೀಮಾ ಮತ್ತು ಸುದೀಪ್ ಅವರು ಡಾಕ್ಟರ್ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಡಾಕ್ಟರ್ ಸೀಮಾ ಅವರಿಗೆ 38 ವರ್ಷ. ಅವರು ಗೈನಕಾಲಜಿಸ್ಟ್ ಆಗಿರ್ತಾರೆ. ಅವ್ರ ಗಂಡ ಡಾಕ್ಟರ್ ಸುದೀಪ್ ಗುಪ್ತಾ ಫಿಸಿಷಿಯನ್ ಆಗಿರ್ತಾರೆ. ಡಾಕ್ಟರ್ ಸೀಮಾ ಅವರು ಬೆಳಿಗ್ಗೆಯಿಂದ ಸಂಜೆವರೆಗೆ ಸ್ವಂತ ಆಸ್ಪತ್ರೆಯಲ್ಲಿದ್ದು ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ. ಇವ್ರು ಬೇರೆ ಯಾವುದೇ ಆಸ್ಪತ್ರೆಗೆ ಸರ್ವಿಸ್ಗೆ ಹೋಗ್ತಾ ಇರಲ್ಲ. ಆದರೆ ಅವ್ರ ಗಂಡ ಡಾಕ್ಟರ್ ಸುದೀಪ್ ಅವರು ತಮ್ಮ ಆಸ್ಪತ್ರೆಯಲ್ಲೂ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲದೆ ರಾಜಾ ಬಹದ್ದೂರ್ ಮೆಮೋರಿಯಲ್ ಆಸ್ಪತ್ರೆಯಲ್ಲೂ ಕೂಡ ಹೋಗಿ ಪೇಷಂಟ್ಗಳನ್ನ ನೋಡಿ ಬರ್ತಾ ಇರ್ತಾರೆ. ಗಂಡ ಹೆಂಡತಿ ಇಬ್ಬರು ಸೇರಿ ದುಡಿತಾ ಇರೋದ್ರಿಂದ ಇವ್ರಿಗೆ ಯಾವುದರಲ್ಲೂ ಕಮ್ಮಿ ಇರಲ್ಲ. ಅವ್ರದ್ದೇ ಆದಂಥ ಸ್ವಂತ ಆಸ್ಪತ್ರೆ ಇರುತ್ತೆ. ಆ ಆಸ್ಪತ್ರೆಯ ಮೇಲ್ಭಾಗದಲ್ಲಿ ಮನೆ ಇರುತ್ತೆ. ಈ ಡಾಕ್ಟರ್ ದಂಪತಿಗಳು ಭರತ್ಪುರದಲ್ಲಿ ತುಂಬ ಫೇಮಸ್ ಆದ್ರಿಂದ ಇವರ ಆಸ್ಪತ್ರೆಗೆ ಪೇಷಂಟ್ಗಳು ಹೆಚ್ಚಾಗಿ ಬರ್ತಾ ಇರ್ತಾರೆ. ಇವ್ರ ಆಸ್ಪತ್ರೆಯಲ್ಲಿ ಯಾವಾಗಲೂ ರಶ್ ಇರುತ್ತೆ. ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಇದಕ್ಕಾಗಿ ಡಾಕ್ಟರ್ ಸೀಮಾ ಅವರು ಒಂದು ಸಲ ನ್ಯೂಸ್ ಪೇಪರಲ್ಲಿ ನಮ್ಮ ಆಸ್ಪತ್ರೆಗೆ ರಿಸೆಪ್ಷನಿಸ್ಟ್ ಬೇಕಾಗಿದ್ದಾರೆ, ಇಂಟ್ರೆಸ್ಟ್ ಇರೋರು ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಇಲ್ಲಿಂದ ಈ ಕಥೆಯಲ್ಲಿ ದೀಪಾ ಗುರ್ಜರ್ ಎಂಟ್ರಿ ಆಗುತ್ತೆ. ದೀಪಾಗೆ ವಯಸ್ಸು 21. ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿ ಸ್ಮಾರ್ಟಾಗಿ ಸುಂದರವಾಗಿರ್ತಾಳೆ. ಆದರೆ ದೀಪಾ ಮನೇಲಿ ದೀಪಾಗೆ ತುಂಬ ಬೇಗ ಮದುವೆ ಮಾಡಿರ್ತಾರೆ. ಕಳೆದ 4 ವರ್ಷದ ಹಿಂದೆ ಮದುವೆ ಮಾಡಿರ್ತಾರೆ. ದೀಪಾಗೆ ಒಬ್ಬ 2 ವರ್ಷದ ಮಗ ಇರ್ತಾನೆ, ಹೆಸರು ಶೌರ್ಯ. ಎಲ್ಲ ಸರಿಯಾಗಿರುತ್ತೆ, ಆದರೆ ದೀಪಾ ಗಂಡನೇ ಸರಿಯಾಗಿಲ್ಲ. ಅವನಿಗೆ 100 ಶೋಕಿಗಳಿರುತ್ತೆ. ಅಷ್ಟಲ್ಲದೆ ಅವನ ಅನುಮಾನದ ಪಿಶಾಚಿ ಬೇರೆ. ಅವನಿಗೆ ಕುಂತರೂ ಕಷ್ಟ, ನಿಂತರೂ ಕಷ್ಟ.
ಪ್ರತಿದಿನ ಕುಡ್ಕೊಂಡು ಬಂದು ವಿನಾಕಾರಣ ಜಗಳ ತೆಗಿತಾನೆ. ದೀಪಾಗೆ ಸುಮ್ಮನೆ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಇದೇ ಥರ ಒಂದಿನ ದೀಪಾಗೆ ಹೊಡೆದು ಬಡ್ದು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾನೆ. ಈಗ ಗಂಡ ಮನೆಯಿಂದ ಹೊರಗಡೆ ಹಾಕ್ದ ಅಂತ ಹಾಗೆ ಸುಮ್ಮನಿರೋದಕ್ಕಾಗಲ್ಲ. ಮಗನ ಮುಖ ನೋಡಿಕೊಂಡು ಜೀವನ ಮಾಡಲೇಬೇಕು, ಹೊಟ್ಟೆಪಾಡು. ದೀಪ ಅಲ್ಲಿ ಕೆಲಸಕ್ಕೆ ಅಂತ ಓಡಾಡ್ತಾ ಇರ್ತಾಳೆ. ಒಂದ್ಸಲ ನ್ಯೂಸ್ ಪೇಪರಲ್ಲಿ ಈ ಅಡ್ವರ್ಟೈಸ್ಮೆಂಟ್ ನೋಡ್ತಾಳೆ. ದೀಪ ಆಸ್ಪತ್ರೆಗೆ ಬಂದು ಸೀಮಾ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತನ್ನ ಕಷ್ಟನೆಲ್ಲ ಹೇಳ್ಕೊಂಡಾಗ ಸೀಮಾ ಅವರ ಮನಸ್ಸು ಕರಗುತ್ತೆ. ಆ ರಿಸೆಪ್ಷನ್ ಡ್ಯೂಟಿಗೆ ದೀಪಾಳನ್ನು ಸೇರಿಸ್ಕೋತಾರೆ. ದೀಪಾಗೆ ಈ ಕೆಲಸ ಸಿಕ್ಕಾಗ ಅವಳು ತುಂಬ ಖುಷಿ ಪಡ್ತಾಳೆ. ಅವಳಿಗೆ ಈ ಕೆಲಸ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಅವಳು ತುಂಬ ಶ್ರದ್ಧೆಯಿಂದ ಜವಾಬ್ದಾರಿಯಿಂದ ಅವಳು ತನ್ನ ಕೆಲಸ ನಿಭಾಯಿಸ್ತಾ ಬರ್ತಾಳೆ. ಆಸ್ಪತ್ರೆಯಲ್ಲಿ ಒಳ್ಳೆಯ ಹೆಸರು ತಗೋತಾಳೆ. ಬರ್ತಾ ಬರ್ತಾ ಅವಳ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಎಲ್ಲ ಚೆನ್ನಾಗಿರುತ್ತೆ. ಆದರೆ ಆಗಾಗ ಡಾಕ್ಟರ್ ಸುದೀಪ್ ಗುಪ್ತಾ ಅವರು ಆ ಆಸ್ಪತ್ರೆಯಲ್ಲಿ ಪೇಷಂಟ್ಗಳನ್ನ ನೋಡೋದಕ್ಕೆ ಬರ್ತಾ ಇರ್ತಾರೆ. ಅವ್ರು ಈ ಥರ ಪೇಷಂಟ್ಗಳನ್ನ ನೋಡೋದಕ್ಕೆ ಬಂದಾಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಪ್ರತಿಯೊಬ್ಬರನ್ನು ಕೂಡ ಅವರು ಮಾತಾಡಿಸ್ತಾ ಇರ್ತಾರೆ. ಯಾಕೆಂದರೆ ಅವರು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಸ್ಟಾಫ್ನವರು ಎಲ್ಲರೂ ಒಂದೇ ಅಂತ ಅಂದ್ಕೋಬೇಕು. ಅಲ್ಲಿ ಓನರ್ ಆಗಲಿ ಇಲ್ಲ ಅಲ್ಲಿ ಕೆಲಸ ಮಾಡೋರಾಗಲಿ ಭೇದ ಭಾವ ಇರಬಾರ್ದು. ಅವರು ಫ್ರೀಯಾಗಿ ಕೆಲಸ ಮಾಡಲಿ ಅಂತ ಡಾಕ್ಟರ್ ಸುದೀಪ್ ಗುಪ್ತಾ ಅವರು ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಇರ್ತಾರೆ. ಇದೇ ಥರ ಮಾತಾಡ್ತಾ ಅವರು ಬರ್ತಾ ಹೋಗ್ತಾ ದೀಪಾಳನ್ನು ಕೂಡ ಮಾತಾಡಿಸ್ತಾ ಇರ್ತಾರೆ. ಆದರೆ ಇವರು ದೀಪಾಳನಲ್ಲಿ ಮಾತಾಡ್ಸೋದೇನು ತಪ್ಪಿಲ್ಲ. ಆದರೆ ನಾನು ಮೊದಲೇ ಹೇಳಿದಂತೆ ದೀಪ ಕಿಲ್ಲಿಂಗ್ ಬ್ಯೂಟಿ. ದೀಪಾಳನ್ನು ಮಾತಾಡ್ಸುವಾಗ ಡಾಕ್ಟರ್ಗೆ ದೀಪ ಮೇಲೆ ಅಟ್ರಾಕ್ಷನ್ ಶುರುವಾಗುತ್ತೆ. ದೀಪ ಜೊತೆ ಸಲಿಗೆಯಿಂದ ಮಾತಾಡ್ತಾ ಇರ್ತಾರೆ. ದೀಪಗೂ ಕೂಡ ಡಾಕ್ಟರ್ ಸುದೀಪ್ ಗುಪ್ತಾ ಅವರ ಮಾತು ಚೆನ್ನಾಗಿ ಕಾಣ್ತಾ ಇರುತ್ತೆ. ಅವಳು ಕೂಡ ಡಾಕ್ಟರ್ ಜೊತೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇರ್ತಾಳೆ. ಇವರೆಲ್ಲ ಯಾರಾದರೂ ಆಗಲಿ ಒಬ್ರಿಗೊಬ್ರು ಸಲಿಗೆಯಿಂದ ಮಾತಾಡಿದಾಗ ಫ್ರೀಯಾಗಿ ಮಾತಾಡಿದಾಗ ನಿಧಾನವಾಗಿ ಫ್ರೆಂಡ್ಶಿಪ್ ಶುರುವಾಗ್ಬಿಡುತ್ತೆ. ಅದೇ ಥರ ಇವರಿಬ್ಬರಲ್ಲೂ ಕೂಡ ಫ್ರೆಂಡ್ಶಿಪ್ ಶುರುವಾಗುತ್ತೆ. ಈ ಫ್ರೆಂಡ್ಶಿಪ್ಗೋಸ್ಕರ ಇವರಿಬ್ಬರು ಹೊರಗಡೆ ಕಾಫಿ ಕುಡಿಯೋದಕ್ಕೆ ತಿಂಡಿ ತಿನ್ನೋದಕ್ಕೆ ಅಂತ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇದೇ ಥರ ಇವರು ಹೋಗ್ತಾ ಬರ್ತಾ ಇವರಿಬ್ಬರಲ್ಲಿ ಪ್ರೀತಿ ಶುರುವಾಗ್ಬಿಡುತ್ತೆ. ಇವರಿಬ್ಬರಲ್ಲಿ ಶುರುವಾದಂತಹ ಪ್ರೀತಿಗೆ ಆ ಸಂಬಂಧಕ್ಕೆ ಪ್ರೀತಿ ಅಂತ ಹೇಳೋದಕ್ಕಾಗಲ್ಲ. ಅದು ಅಫೇರ್ ಅಂತ ಅನ್ಬೋದು. ಇಲ್ಲಾಂದರೆ ನೇರವಾಗಿ ಹೇಳ್ತೀವಿ ಅಂದರೆ ಅದೊಂದು ಅನೈತಿಕ ಸಂಬಂಧ. ಇವರಿಬ್ಬರು ಇಷ್ಟೊಂದು ಕ್ಲೋಸ್ ಆಗಿರೋದನ್ನು ಆಸ್ಪತ್ರೆ ಸ್ಟಾಫ್ನವರು ನೋಡ್ತಾ ಈ ಅಫೇರ್ ಬಗ್ಗೆ ಅವ್ರಿಗೂ ಗೊತ್ತಿರುತ್ತೆ. ಹೀಗೆ ನಿಧಾನವಾಗಿ ಈ ಅಫೇರ್ ನ್ಯೂಸ್ ಬರ್ತಾ ಇಡೀ ಆಸ್ಪತ್ರೆಯಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗೆ ನಿಧಾನವಾಗಿ ಬರ್ತಾ ಡಾಕ್ಟರ್ ಸೀಮಾಗೂ ಕೂಡ ಈ ವಿಷಯ ಗೊತ್ತಾಗುತ್ತೆ. ಡಾಕ್ಟರ್ ಸೀಮಾ ಒಂದಿನ ಡಾಕ್ಟರ್ ಸುದೀಪ್ಗೆ ಕರೆದ್ಬಿಟ್ಟು, ನೋಡು ನಿನಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ನಿನಗೆ ಇದೆಲ್ಲ ಸರಿ ಇಲ್ಲ, ನಿನಗೆ ಸಮಾಜದಲ್ಲಿ ಒಳ್ಳೆ ಹೆಸರಿದೆ, ನೀನು ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ. ಆವತ್ತಿಂದ ಡಾಕ್ಟರ್ ಸುದೀಪ್ ಮತ್ತು ದೀಪ ಆಸ್ಪತ್ರೆಯಲ್ಲಿ ಸ್ವಲ್ಪ ದೂರನೇ ಇರ್ತಾರೆ. ಆದರೆ ಹೊರಗಡೆ ಇವರ ಚಟುವಟಿಕೆಗಳನ್ನ ಮುಂದುವರಿಸ್ತಾ ಬರ್ತಾರೆ. ಡಾಕ್ಟರ್ ಸೀಮಾ ಏನು ಅನ್ಕೋತಾರೆ, ಈಗ ಇವರಿಬ್ಬರು ನಡುವೆ ಅಂಥ ಸಂಬಂಧ ಏನೂ ಇಲ್ಲ, ಈಗ ಇವರಿಬ್ಬರು ತಮ್ಮ ಪಾಡ್ಗಿದ್ದಾರೆ ಅಂತ ಅನ್ಕೋತಾರೆ. ಆದರೆ ಇಂಥ ನೈತಿಕ ಸಂಬಂಧಗಳು ಒಂದು ಸಲ ಶುರುವಾಗ್ಬಿಟ್ರೆ ಅವನ್ನ ಅಷ್ಟು ಈಸಿಯಾಗಿ ಮುಗಿಸೋದಕ್ಕಾಗಲ್ಲ. ಇಂಥ ನೈತಿಕ ಸಂಬಂಧಗಳು ಮುರಿಬೇಕಂದ್ರೆ ಅದಕ್ಕೆ ಯಾವುದಾದ್ರು ಒಂದು ಕೆಟ್ಟ ಬರವಣಿಗೆ ಇರಲೇಬೇಕು. ಹೀಗೆ ಒಂದು ಸಲ ಡಾಕ್ಟರ್ ಸುದೀಪ್ ಮತ್ತು ದೀಪ ಎಲ್ಲೋ ಸುತ್ತಾಡ್ತಾ ಇರೋದನ್ನು ಡಾಕ್ಟರ್ ಸೀಮಾ ಕಣ್ಣಿಂದ ನೋಡ್ಬಿಡ್ತಾರೆ. ಇವರಿಬ್ಬರಿಗೆ ಎಷ್ಟು ವಾರ್ನಿಂಗ್ ಮಾಡಿದ್ರು ಮತ್ತೆ ಇವರು ಇದನ್ನೆಲ್ಲ ಕಂಟಿನ್ಯೂ ಮಾಡಿದ್ದಾರಲ್ಲ ಅಂತ ಡಾಕ್ಟರ್ ಸೀಮಾಗೆ ಕೋಪ ಬರುತ್ತೆ. ದೀಪಾಗೆ ಆವತ್ತೇ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ದೀಪ ಇಲ್ಲಿಂದ ಕೆಲಸ ಬಿಟ್ಟಾಗ ಡಾಕ್ಟರ್ ಸುದೀಪ್ ದೀಪಾಗೆ ಒಂದು ಬೇರೆ ಕಡೆ ಮನೆ ಮಾಡಿಕೊಡ್ತಾರೆ. ಅವಳ ಮಗ ಶೌರ್ಯನ್ಗೆ ಒಂದು ಒಳ್ಳೆ ಸ್ಕೂಲಲ್ಲಿ ಸೇರಿಸ್ತಾರೆ. ಆ ಮನೆಯ ಇಡೀ ಖರ್ಚನ್ನೆಲ್ಲ ನೋಡ್ಕೋತಾ ಇರ್ತಾರೆ. ಇವರಿಬ್ಬರು ಒಂಥರ ನಿಜವಾದ ಗಂಡ ಹೆಂಡತಿ ಅನ್ನೋ ಥರ ಆ ಮನೇಲಿ ಜೀವನ ಮಾಡ್ತಾ ಇರ್ತಾರೆ. ಸ್ವಲ್ಪ ದಿನ ಆದ ನಂತರ ದೀಪ ನನಗೆ ಈ ಮನೆ ಸಾಕಾಗ್ತಾ ಇಲ್ಲ, ಯಾವುದಾದ್ರು ದೊಡ್ಡ ಮನೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾಳೆ. ಆಗ ಡಾಕ್ಟರ್ ಸುದೀಪ್ ಡಾಕ್ಟರ್ ಸೀಮಾ ಹೆಸರಲ್ಲಿ ಒಂದು ದೊಡ್ಡ ಬಂಗ್ಲೆ ತೊಗೊಂಡಿರ್ತಾರೆ. ಆ ಮನೆ ಹಾಗೆ ಖಾಲಿ ಬಿದ್ದಿರುತ್ತೆ. ಆ ಮನೆಗೆ ದೀಪಾಳನ್ನು ಶಿಫ್ಟ್ ಮಾಡ್ತಾರೆ. ಆ ಬಂಗ್ಲೆ ಬಗ್ಗೆ ಏನಾದರೂ ಸೀಮಾ ವಿಚಾರಿಸಿದ್ರೆ, ನನಗೆ ಒಬ್ಬ ಫ್ರೆಂಡ್ ಇದ್ದಾರೆ, ಅವರು ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಸ್ವಲ್ಪ ದಿನದ ಮಟ್ಟಿಗೆ ನನಗೆ ಒಂದು ಬಾಡಿಗೆ ಮನೆ ಬೇಕು ಅಂತ ಕೇಳಿದರು, ಆ ಬಂಗ್ಲೆ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳಿರ್ತಾರೆ. 2018ರಲ್ಲಿ ಡಾಕ್ಟರ್ ಸುದೀಪ್ ದೀಪಾಳನ್ನು ಆ ಬಂಗ್ಲೆಗೆ ಶಿಫ್ಟ್ ಮಾಡಿರ್ತಾರೆ. ಈಗ ಇವರಿಬ್ಬರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಡಾಕ್ಟರ್ ಯಾವಾಗ ಬೇಕಾದರೂ ಆ ಮನೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ದೀಪ ಒಳ್ಳೊಳ್ಳೆ ಕಾಸ್ಟ್ಲಿ ಡಿಮ್ಯಾಂಡ್ಗಳನ್ನ ಮಾಡ್ತಾ ಇರ್ತಾಳೆ. ಆದರೂ ಡಾಕ್ಟರ್ ಸುದೀಪ್ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವಳು ಏನು ಕೇಳಿದ್ರು ತಂದು ಕೊಡ್ತಾ ಇರ್ತಾರೆ. ಹೀಗೆ ಎಲ್ಲ ಇದ್ರೂ ದೀಪಗೆ ತನ್ನ ಮಗನ ಫ್ಯೂಚರ್ ಬಗ್ಗೆ ಚಿಂತೆ ಕಾಡ್ತಾ ಇರುತ್ತೆ. ಎಷ್ಟು ದಿನ ಅಂತ ಅಲ್ಲಿ ಇಲ್ಲಿ ಕಾಡಿಬೇಡಿ ಜೀವನ ಸಾಗಿಸೋದು ಅಂತ. ಒಂದಿನ ಡಾಕ್ಟರ್ ಸುದೀಪ್ ಮನೆಗೆ ಬಂದಾಗ, ನಾನೊಂದು ಸಲೂನ್ ಇಟ್ಕೋತೀನಿ, ಮನೇಲಿ ಇದ್ದು ಬೇಜಾರಾಗುತ್ತೆ ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಸುದೀಪ್, ಸಲೂನ್ ಅಂದರೆ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್, ಅದು ಇವಾಗಲೇ ಬೇಡ ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ ಯಾವುದು ಆಗಲ್ಲ ಅಂತ ಹೇಳ್ತಾರೆ. ಅದನ್ನು ಯಾವ ಥರ ಕೆಲಸ ಮಾಡಿಸ್ಕೋಬೇಕು ದೀಪಕ್ ಚೆನ್ನಾಗಿ ಗೊತ್ತಿರುತ್ತೆ. ಸರಿ ಅಂತ ಒಂದಿನ ಡಾಕ್ಟರ್ ಒಪ್ಕೋತಾರೆ. ದೀಪ ಅದೇ ಮನೆ ಕೆಳಭಾಗದಲ್ಲಿ ಸಲೂನ್ ಸೆಟಪ್ ಸ್ಟಾರ್ಟ್ ಮಾಡ್ತಾಳೆ. ಅದು ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಇರುತ್ತೆ. ದೀಪ ಎಷ್ಟೇ ದುಡ್ಡು ಕೇಳಿದ್ರು ಸುದೀಪ್ ಇಲ್ಲ ಅಂತಾರಲ್ಲ, ಅವಳ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತಾರೆ. ನವಂಬರ್ 1, 2019ಗೆ ಆಯಿಷಾ ಸ್ಪಾ ಆ್ಯಂಡ್ ಸಲೂನ್ ಸೆಂಟರ್ ಓಪನಿಂಗ್ ಇರುತ್ತೆ. ಆ ಓಪನಿಂಗ್ಗೆ
ಕಾರ್ಡ್ಗಳು ಕೂಡ ಪ್ರಿಂಟ್ ಆಗಿರುತ್ತೆ. ಆ ವಿಸಿಟಿಂಗ್ ಕಾರ್ಡ್ನಲ್ಲಿ ಹಾನರಬಲ್ ಗೆಸ್ಟ್, ಚೀಫ್ ಗೆಸ್ಟ್ ಅಂತ ಡಾಕ್ಟರ್ ಸುದೀಪ್ ಅವರ ಹೆಸರನ್ನು ಪ್ರಿಂಟ್ ಮಾಡಿಸಿರ್ತಾಳೆ. ಡಾಕ್ಟರ್ ಸೀಮಾಗೆ ಗೊತ್ತಿಲ್ಲದಂತೆ ಈ ಸಲೂನ್ ಓಪನ್ ಆಗಿರುತ್ತೆ. 4-5 ದಿನ ಮಾತ್ರ ಕಳೆದಿರುತ್ತೆ. ಆ ಸಲೂನ್ಗೆ ಸುಮಾರು ಕಸ್ಟಮರ್ಸ್ಗಳು ಬರ್ತಾ ಇರ್ತಾರೆ. ಈ ಥರ ಅಲ್ಲಿ ಕಸ್ಟಮರ್ಸ್ಗಳು ಬರ್ತಾ ಇರೋದನ್ನು ನೋಡಿ ಡಾಕ್ಟರ್ ಸುದೀಪ್ ಅವರು ಪರವಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ 4-5 ದಿನ ಮಾತ್ರ ಕಳೆದಿರುತ್ತೆ. ಈ ಕಥೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಅವತ್ತು ನವಂಬರ್ 6, 2019 ಸಲೂನ್ ಓಪನ್ ಆಗಿದ್ದು ನವಂಬರ್ 1ಕ್ಕೆ. 5 ದಿನ ಬಿಟ್ಟು ನವಂಬರ್ 6ನೇ ತಾರೀಕಿಗೆ ಡಾಕ್ಟರ್ ಸೀಮಾ ಕೈಯಲ್ಲಿ ಆ ಸಲೂನ್ ಓಪನ್ ಆದಂಥ ಇನ್ವಿಟೇಷನ್ ಕಾರ್ಡ್ ಸಿಕ್ಬಿಡುತ್ತೆ. ಆ ಇನ್ವಿಟೇಷನ್ ಕಾರ್ಡಲ್ಲಿ ನೋಡಿದ್ರೆ ಡಾಕ್ಟರ್ ಸುದೀಪ್ ಗುಪ್ತಾ ಚೀಫ್ ಗೆಸ್ಟ್ ಅಂತ ಎಂಟ್ರಿ ಆಗಿರುತ್ತೆ. ಇದನ್ನು ನೋಡಿದಾಗ ಡಾಕ್ಟರ್ ಸೀಮಾ ಮೈಯಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಈಗ ಡಾಕ್ಟರ್ ಸೀಮಾಗೆ ಎಲ್ಲ ಅರ್ಥ ಆಗಿರುತ್ತೆ. ಒಂದೊಂದಾಗಿ ಚೆಕ್ ಮಾಡ್ತಾ ಹೋಗ್ತಾರೆ. ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ, ತುಂಬ ಡೌನ್ ಆಗಿರುತ್ತೆ. ಬೇಕಾಬಿಟ್ಟಿ ಖರ್ಚಾಗಿರುತ್ತೆ. ಹಾಗೆ ಸ್ವಲ್ಪ ಜ್ಞಾಪಿಸ್ಕೋತಾರೆ, ಆ ಬಂಗ್ಲೆಯನ್ನು ಪೈಲಟ್ಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳಿರ್ತಾರೆ. ಅದು ದೀಪ ಕೊಟ್ಟಿದ್ದಾರೆ ಅಂತಲೂ ಅನುಮಾನ ಬರುತ್ತೆ. ಡಾಕ್ಟರ್ ಸುದೀಪ್ ಗುಪ್ತಾ ಡ್ಯೂಟಿನ ಮನೆಗೆ ಬಂದಾಗ ಡಾಕ್ಟರ್ ಸೀಮಾಗೆ ತುಂಬ ಕೋಪ ಇರುತ್ತೆ. ಅವ್ರ ಅತ್ತೆ ಸುಲೇಖ ಅಂದರೆ ಡಾಕ್ಟರ್ ಸುದೀಪ್ ಗುಪ್ತಾ ಅವರ ತಾಯಿ ಅವ್ರ ಮುಂದೆ ಕರ್ಕೊಂಡೋಗಿ ಸುದೀಪ್ನ ನಿಲ್ಲಿಸ್ಬಿಟ್ಟು, ನೋಡಿ ನಿಮ್ಮ ಮಗ ಈ ಥರ ಎಲ್ಲ ಮಾಡ್ತಾ ಇದ್ದಾನಲ್ಲ ಅಂತ ಕೇಳಿದ್ರೆ ಡಾಕ್ಟರ್ ಸುದೀಪ್ ಗುಪ್ತಾ ಹೇಳ್ತಾನೆ, ಇದೆಲ್ಲ ಸುಳ್ಳು, ನಾನು ಇದನ್ನೆಲ್ಲ ಯಾವಾಗಲೂ ಬಿಟ್ಬಿಟ್ಟಿದ್ದೀನಿ, ಇದೆಲ್ಲ ನಾನು ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಸೀಮಾ ಆ ಇನ್ವಿಟೇಷನ್ ಕಾರ್ಡ್ ತೆಗೆದು ಮುಂದೆ ಹೇಳ್ತಾಳೆ. ಸುದೀಪ್ ಅವ್ರ ತಾಯಿ ಇನ್ವಿಟೇಷನ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ತೋರಿಸ್ಬಿಟ್ಟು ಈಗೇನು ಹೇಳ್ತೀಯ ಅಂತ ಕೇಳಿದ್ರೆ ಸುದೀಪ್ ಏನೂ ಮಾತಾಡೋಲ್ಲ, ಹಾಗೆ ನಿಂತ್ಕೋತಾನೆ. ಅವನ ಹತ್ರ ಮಾತಾಡೋದಕ್ಕೆ ಮಾತೇ ಇರಲ್ಲ. ಆಗ ಅವ್ರ ತಾಯಿ ಹೇಳ್ತಾರೆ, ನಿನ್ಗೆ ಎಷ್ಟೇ ಬುದ್ಧಿ ಹೇಳಿದ್ರು ನೀನು ಹೀಗೆ ಮಾಡ್ತೀಯ, ನಿನ್ನ ಹತ್ರ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಬಿಡು ನಾನು ದೀಪ ಹತ್ರ ಮಾತಾಡ್ತೀನಿ ಅಂತ ಆ ಮಾತನ್ನು ಅಲ್ಲಿಗೆ ಮುಗಿಸ್ತಾರೆ. ನವಂಬರ್ 7, 2019 ಅಂದರೆ ಆ ಮನೆಯಲ್ಲಿ ಜಗಳ ನಡೆದಂಥ ಮಾರನೇ ದಿನ. ಆವತ್ತು ಸಂಜೆ ಹೊತ್ತಲ್ಲಿ ಡಾಕ್ಟರ್ ಸೀಮಾ ಮತ್ತು ಸುಲೇಖ ಅವರು ಒಂದು ಆಟೋ ಬಾಡಿಗೆ ಮಾಡಿಕೊಂಡು ದೀಪ ಇದ್ದಂಥ ಮನೆ ಕಡೆ ಹೊರಡ್ತಾರೆ. ಇವರಿಬ್ಬರ ಮನಸ್ಸಲ್ಲಿ ಎಷ್ಟು ಕೋಪ, ಎಷ್ಟು ದ್ವೇಷ ಇರುತ್ತೆ ಅಂದರೆ ಇವತ್ತೇನಾಗುತ್ತೆ ಹೇಳೋದಕ್ಕಾಗಲ್ಲ. ಇವರು ಒಂದು ಕ್ಯಾನ್ ಸ್ಪಿರಿಟ್ ಹಿಡ್ಕೊಂಡು ಹೋಗಿರ್ತಾರೆ. ಇವರಿಬ್ಬರು ಆಟೋದಿಂದ ಇಳಿದು ಮನೆ ಒಳಗಡೆ ಹೋದ ತಕ್ಷಣ ಈ 3 ಜನರಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಈ ಮಾತು ಜಗಳಕ್ಕೆ ತಿರುಗುತ್ತೆ. ಈ ಜಗಳದಲ್ಲಿ ಅರ್ಚಾಟ, ಕಿರ್ಚಾಟ, ದೀಪಗಳನ್ನು ಹಿಡ್ಕೊಂಡು ಎಳ್ದಾಡೋದು, ದಳ್ಳಾಡೋದು ಇದೆಲ್ಲ ಶುರುವಾಗ್ಬಿಡುತ್ತೆ. ಹಾಗೋ ಹೀಗೋ ದೀಪ ಇವರಿಬ್ಬರ ಕೈಯಿಂದ ಬಿಡಿಸ್ಕೊಂಡು ಹೊರಗಡೆ ಬಂದು ಡಾಕ್ಟರ್ ಸುದೀಪ್ಗೆ ಫೋನ್ ಮಾಡ್ತಾಳೆ. ನಿಮ್ಮ ಹೆಂಡತಿ ಮತ್ತು ನಿಮ್ಮ ಅಮ್ಮ ಬಂದು ಮನೇಲಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಡಾಕ್ಟರ್ ಸುದೀಪ್ಗೆ ಫೀಸ್ಗಳು ಆಫ್ ಆಗಿಬಿಡುತ್ತೆ. ಡಾಕ್ಟರ್ ಸುದೀಪ್ ಮತ್ತೆ ಸೀಮಾಗೆ ಫೋನ್ ಮಾಡ್ತಾರೆ, ಅಮ್ಮನ ಕರ್ಕೊಂಡು ಮನೆಗೆ ಹೋಗು, ನಾನು ಬಂದು ಎಲ್ಲ ನೋಡ್ಕೋತೀನಿ, ಇವತ್ತೇನಾದರೂ ಒಂದು ಫೈನಲ್ ಡಿಸಿಷನ್ ಮಾಡೋಣ ಅಂತ. ಆದರೆ ಡಾಕ್ಟರ್ ಸೀಮಾಗೆ ಅಷ್ಟು ತಾಳ್ಮೆ ಇಲ್ಲ. ಅವಳು ಫೋನಲ್ಲೇ ಡಾಕ್ಟರ್ ಸುದೀಪ್ಗೆ ಕೆಟ್ಟದಾಗ ಬೈತಾಳೆ, ಫೋನ್ ಕಟ್ ಮಾಡ್ತಾಳೆ. ಈ ಫೋನ್ ಕಟ್ಟಾದಮೇಲೆ ಮತ್ತೆ 3 ಜನರಲ್ಲಿ ಜಗಳ ಶುರುವಾಗ್ಬಿಡುತ್ತೆ. ಈ ಜಗಳದಲ್ಲಿ ದೀಪ ಇವರಿಬ್ಬರಿಗೆ ಮನೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಹೇಳ್ತಾಳೆ. ಈ ಮನೆಯ ನಿಜವಾದ ಓನರ್ ಡಾಕ್ಟರ್ ಸೀಮಾ. ಅವಳನ್ನೇ ಮನೆ ಬಿಟ್ಟು ಹೊರಗಡೆ ಹೋಗೋದ್ರೆ ಅವ್ಳಿಗೆ ಯಾವ ಥರ ಆಗ್ಬೋದು. ಈಗ ಡಾಕ್ಟರ್ ಸೀಮಾಳ ಕೋಪದ ಕಟ್ಟೆ ಹೊಡೆದೋಗುತ್ತೆ. ಸೀಮಾ ಮತ್ತು ಸುಲೇಖ ಇಬ್ಬರೂ ಸೇರಿ ದೀಪ ಮತ್ತು ಅವಳ ಮಗನನ್ನು ಕಿಚನಲ್ಲಿ ಬಂದ್ ಮಾಡಿಬಿಟ್ಟು ಹೊರಗಡೆಯಿಂದ ಡೋರ್ ಲಾಕ್ ಮಾಡ್ಕೋತಾರೆ. ಇವರು ಒಂದು ಸ್ಪಿರಿಟ್ ಕ್ಯಾನ್ ತಂದಿರ್ತಾರೆ. ಆ ಸ್ಪಿರಿಟನ್ನು ಮನೆಯಲ್ಲೆಲ್ಲ ಚಿಮ್ಕಿಸ್ಬಿಡ್ತಾರೆ. ಆ ಮನೆಯಲ್ಲಿ ಸುಮಾರು ಫರ್ನಿಚರ್ ಇರುತ್ತೆ, ಕುಷನ್ ಬೆಡ್ಗಳಿರುತ್ತೆ. ಅಷ್ಟೇ ಅಲ್ಲದೆ ಆ ಮನೆ ತುಂಬ ವಾರ್ಡ್ರೋಬ್ ಕೆಲಸ ಆಗಿರುತ್ತೆ. ದೀಪಳನ್ನು ಕೂಡಾಕಿರುವಂಥ ಕಿಚನ್ ಬೇರೆ ಇಟಾಲಿಯನ್ ಕಿಚನ್ ಆಗಿರುತ್ತೆ. ಹೀಗೆ ಸೀಮಾ ಮನೆಯಲ್ಲೆಲ್ಲ ಸ್ಪಿರಿಟನ್ನು ಚಿಮ್ಕಿಸ್ಬಿಟ್ಟು ಒಂದು ಕಡ್ಡಿಗಿರ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾಳೆ. ಬೆಂಕಿ ಧಗ್ಗಂತ ಹತ್ಕೊಳ್ಳುತ್ತೆ. ಆ ಮನೆಯಲ್ಲಿ ಬೆಂಕಿ ಧಗ ಉರಿತಾ ಇರುತ್ತೆ. ಹೊರಗಡೆ ಜನ ನಿಂತು ನೋಡ್ತಾ ಇರ್ತಾರೆ. ಇವರಿಬ್ಬರು ಅಲ್ಲಿಂದ ಓಡೋಗೋದಕ್ಕೆ ನೋಡ್ತಾರೆ. ಆದರೆ ಜನ ನಿಂತು ನೋಡ್ತಾ ಇರೋದನ್ನು ನೋಡಿ ಸೀಮಾ ಹೇಳ್ತಾಳೆ, ಹೋಗಿ ಅದು ಯಾರು ಕಾಪಾಡ್ತೀರಾ ಕಾಪಾಡಿ, ಅದೇನಾಗುತ್ತೆ ನಾನು ನೋಡೇ ಬಿಡ್ತೀನಿ ಅಂತ ಹಾಗೆ ನಿಂತು ನೋಡ್ತಾ ಇರ್ತಾಳೆ. ಅಲ್ಲಿ ಬೆಂಕಿಯ ತೀವ್ರತೆ ಎಷ್ಟಿರುತ್ತೆ ಅಂದರೆ ಅಲ್ಲಿ ನಿಂತು ನೋಡ್ತಾ ಇದ್ದಂಥ ಜನಕ್ಕೆ ಒಳಗಡೆ ಹೋಗಿ ದೀಪ ಮತ್ತು ಅವಳ ಮಗನನ್ನು ಕಾಪಾಡೋದಕ್ಕೆ ಧೈರ್ಯ ಸಾಕಾಗ್ತಾ ಇರಲ್ಲ. ಅದೇ ದೀಪ ಮತ್ತು ಅವಳ ಮಗ ಕಿಚನಲ್ಲಿ ಒಂದು ಕಿಟಕಿ ಇರುತ್ತೆ. ಆ ಕಿಟಕಿಯಿಂದ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇರ್ತಾರೆ. ಹೀಗೆ ಜನ ನಿಂತು ನೋಡ್ತಾ ಇದ್ದಾರೆ. ದೀಪಾಗೆ ಯಾರೂ ಕಾಪಾಡೋದಕ್ಕಾಗಲ್ಲ ಅಂತ ಸೀಮಾ ಮತ್ತು ಸುಲೇಖ ಕನ್ಫರ್ಮ್ ಮಾಡಿಕೊಂಡು ಆ ಜಾಗದಿಂದ ಹೊರಟ್ಬಿಡ್ತಾರೆ. ಹೊರಗಡೆಯಿಂದ ಯಾರು ಹೆಲ್ಪ್ಗೆ ಬರ್ತಾ ಇರೋದನ್ನು ನೋಡಿ ದೀಪ ಡಾಕ್ಟರ್ ಸುದೀಪ್ಗೆ ಫೋನ್ ಮಾಡ್ತಾಳೆ. ಡಾಕ್ಟರ್ ಸುದೀಪ್ ಆನ್ ದ ವೇ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸುದೀಪ್ ಇಲ್ಲಿಗೆ ಬರೋವರೆಗೆ ಲೇಟ್ ಆಗ್ಬೋದು ಅಂತ ದೀಪಾಗೆ ಒಬ್ಬ ತಮ್ಮ ಇರ್ತಾನೆ ಅನುಜ್ ಅಂತ, ಅವನಿಗೆ ಫೋನ್ ಮಾಡ್ತಾಳೆ. ಅನುಜ್ಗೆ ಅಕ್ಕ ಅಂದರೆ ಪಂಚಪ್ರಾಣ. ಈ ಥರ ಅವಳು ಬೆಂಕಿ ಸಿಹಾಕೊಂಡಿದ್ದಾಳೆ ಅಂತ ಗೊತ್ತಾಗಿ ಅನುಜ್ ಬೈಕ್ ಎತ್ಕೊಂಡು ದೀಪ ಮನೆ ಕಡೆ ಹೊರಡ್ತಾನೆ. ಅನುಜ್ ಅಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಾನೆ. ಹೀಗೆ ದಾರಿ ಮಧ್ಯದಲ್ಲಿ ಮತ್ತೆ ಬೈಕ್ ನಿಲ್ಲಿಸ್ಬಿಟ್ಟು ದೀಪಾಗೆ ಫೋನ್ ಮಾಡಿದ್ರೆ ದೀಪ ಫೋನ್ ಕನೆಕ್ಟ್ ಆಗಲ್ಲ. ಅನುಜ್ ಮತ್ತೆ ಬೈಕ್ ಎತ್ಕೊಂಡು ದೀಪ ಮನೆ ಕಡೆ ಹೊರಡ್ತಾನೆ. ಆದಷ್ಟು ಬೇಗ ದೀಪ ಮನೆ ಹತ್ರ ಬಂದು ನೋಡ್ತಾನೆ. ಆದರೆ ಅಲ್ಲಿ ಬೆಂಕಿ ಲಿಮಿಟ್ ಕ್ರಾಸ್ ಮಾಡಿಬಿಟ್ಟಿರುತ್ತೆ. ಅಲ್ಲಿ ಬೆಂಕಿಯ ತೀವ್ರತೆ ಎಷ್ಟು ಹೆಚ್ಚಾಗಿರುತ್ತೆ ಅಂದರೆ ಕಿಟಕಿಗಳಿಂದೆಲ್ಲ ಬೆಂಕಿಯ ಜ್ವಾಲೆ ಹೊರಗಡೆ ಬರ್ತಾ ಇರುತ್ತೆ. ಇಷ್ಟೊತ್ತಿಗೆ ದೀಪ ಮತ್ತು ಶೌರ್ಯ ಕೂಗಾಡೋದನ್ನು ನಿಲ್ಲಿಸ್ಬಿಟ್ಟಿರ್ತಾರೆ, ಸೈಲೆಂಟ್ ಆಗಿಬಿಟ್ಟಿರ್ತಾರೆ. ಅನುಜ ಮನೆ ಒಳಗಡೆ ನುಗ್ಗೋದಕ್ಕೆ ಹೋಗ್ತಾನೆ. ಆದರೆ ಅಲ್ಲಿದ್ದ ಜನ ಅನುಜ್ಗೆ ತಡೀತಾರೆ, ಬೆಂಕಿ ತುಂಬ ಜಾಸ್ತಿ ಇದೆ, ಹೋಗಬೇಡ ಅಂತ ಹೇಳ್ತಾರೆ. ಆದರೆ ಜನರ ಮಾತನ್ನು ಕೇಳದೆ ಅನುಜ್ ಮೈಗೆ ಒಂದು ರಗ್ ಸುತ್ಕೊಂಡು ಆ ಮನೆ ಒಳಗಡೆ ನುಗ್ಗಿ ಬಿಡ್ತಾನೆ. ಅನುಜ ಮನೆ ಒಳಗಡೆ ಹೋಗಿ ನೋಡಿದ್ರೆ 4 ಕಡೆ ಬರೀ ಬೆಂಕಿನೇ ಕಾಣ್ತಾ ಇರುತ್ತೆ. ಅವನು ಏನೇನೋ ಮಾಡಿ ನೋಡ್ತಾನೆ.
ಆ ಮನೆ ಒಳಗಡೆ ಅಷ್ಟು ಬೆಂಕಿ ಇದ್ದರೂ ಎಲ್ಲೆಲ್ಲಾಗ್ಬೋದು ಅಲ್ಲೆಲ್ಲ ಹುಡುಕಿ ನೋಡ್ತಾನೆ, ಯಾವುದೇ ಪ್ರಯೋಜನ ಇಲ್ಲ. ಕೊನೆಗೆ ದೀಪಾ ಮತ್ತು ಅವಳ ಮಗನ ಹೆಸರನ್ನು ಜೋರಾಗಿ ಕೂಗ್ತಾನೆ, ಯಾವುದೇ ಉತ್ತರ ಬರಲ್ಲ. ಇಷ್ಟೊತ್ತಿಗೆ ಬೆಂಕಿಯ ಶಾಖಕ್ಕೆ ಅನುಜ್ ಕೂಡ ಸುಸ್ತಾಗಿರ್ತಾನೆ, ಪ್ರಜ್ಞೆ ತಪ್ಪು ಬಿದ್ದುಕೊಡ್ತಾನೆ. ಇಷ್ಟೊತ್ತಿಗೆ ಹೊರಗಡೆ ಫೈರ್ ಫೈಟರ್ಸ್ ಬಂದಿರ್ತಾರೆ. ಇವರು ಒಂದು ಕಡೆಯಿಂದ ಬೆಂಕಿ ಹಾರಿಸ್ತಾ ಬರ್ತಾರೆ. ಇವರ ಕೈಗೆ ಮೊದಲು ಅನುಜ್ ಸಿಗ್ತಾನೆ. ಅವನು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಅವನಿಗೆ ಜೈಪುರದ ಮಾನ್ಸಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಹೀಗೆ ಫೈರ್ ಫೈಟರ್ಸ್ ಬೆಂಕಿ ಹಾರಿಸ್ತಾ ದೀಪಾಳನ್ನು ಕೂಡಾಕಿದಂಥ ಕಿಚನ್ ಬಾಗಿಲು ಓಪನ್ ಮಾಡಿ ನೋಡಿದ್ರೆ ಆ ಕಿಚನ್ ಪೂರ್ತಿ ಸುಟ್ಟು ಭಸ್ಮವಾಗಿರುತ್ತೆ. ಆ ಭಸ್ಮವಾಗಿರೋಂಥ ಕಿಚನ್ನಲ್ಲಿ 2 ಡೆಡ್ ಬಾಡಿಗಳು ಬಿದ್ದಿರುತ್ತೆ. ಅವೆರಡು ಡೆಡ್ ಬಾಡಿಗಳು ಸುಟ್ಟು ಕರಕಲಾಗ್ಬಿಟ್ಟಿರುತ್ತೆ. ಫೈರ್ ಫೈಟರ್ಸ್ ಈ ಮನೆಯ ಬೆಂಕಿಯನ್ನು ಆರಿಸೋದಕ್ಕೆ 2 ಗಂಟೆ ಟೈಮ್ ತಗೋತಾರೆ. ಅಂದರೆ ಆ ಮನೆಯಲ್ಲಿ ಯಾವ ಮಟ್ಟದ ಬೆಂಕಿ ಹತ್ಕೊಂಡಿತ್ತು ಅಂತ ಸ್ವಲ್ಪ ಅಂದಾಜು ಮಾಡಿ ನೋಡಿ. ಈ ಬೆಂಕಿಯೆಲ್ಲ ಆರಿದ ನಂತರ ಪೊಲೀಸರು FSL ಟೀಮ್ನವ್ರನ್ನ ಕರ್ಕೊಂಡು ಆ ಮನೆ ಒಳಗಡೆ ಹೋಗಿ ಆ ಡೆಡ್ ಬಾಡಿಗಳನ್ನ ನೋಡಿದ್ರೆ ಆ ಸುಟ್ಟು ಮೆಲ್ಟ್ ಆಗಿರುವಂಥ ಡೆಡ್ ಬಾಡಿಗಳನ್ನ ನೋಡಿ ಪೊಲೀಸರೇ ಹಾಗೆ ಶಾಕ್ ಆಗಿಬಿಡ್ತಾರೆ. FSL ಟೀಮ್ನವರು ಈ ಕೇಸ್ಗೆ ಬೇಕಾದಂಥ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಈ ಡೆಡ್ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಪೊಲೀಸರು ಅಲ್ಲಿ ನಿಂತಿದ್ದಂಥ ಜನರ ಹೇಳಿಕೆಗಳನ್ನ ನೋಟ್ ಮಾಡ್ಕೋತಾರೆ. ಆ ಮನೆಯ ಸುತ್ತಮುತ್ತ ಈ ಕೇಸ್ಗೆ ಬೇಕಾದಂಥ ಯಾವ್ದಾದ್ರು ಸಾಕ್ಷಿಗಳು ಸಿಗ್ಬೋದು ಅಂತ ಪೊಲೀಸರು ಹುಡುಕ್ತಾ ಹೋದಾಗ ಆ ಸ್ಪಿರಿಟ್ ಕ್ಯಾನ್ ಸಿಗುತ್ತೆ. ಆ ಸ್ಪಿರಿಟ್ ಕ್ಯಾನನ್ನು ಫಾರೆನ್ಸಿಕ್ ಲ್ಯಾಬ್ ಕಳಿಸ್ತಾರೆ. ಇದೇ ಸ್ವಲ್ಪ ಹೊತ್ತಿನ ನಂತರ ಇವೆರಡು ಡೆಡ್ ಬಾಡಿಗಳ ಪೋಸ್ಟ್ ಮಾರ್ಟಮ್ ಮುಗಿಯುತ್ತೆ. ಪೊಲೀಸರು ಇವೆರಡು ಡೆಡ್ ಬಾಡಿಗಳನ್ನ ದೀಪಾಳ ಮನೆಯವರಿಗೆ ವಹಿಸ್ಕೊಡ್ತಾರೆ. ದೀಪಾಗೆ ಆ ಮನೆ ತುಂಬ ಅಕ್ಕ ತಂಗಿಯರು, ಅಣ್ಣ ತಂದಿರು, ಇವರ ದುಃಖ ನೋಡೋದಕ್ಕಾಗ್ತಾ ಇರಲ್ಲ. ಕೊನೆಗೆ ಇವರೆಲ್ಲ ಮನ್ಸಿನ ಮೇಲೆ ಕಲ್ಲಿಟ್ಕೊಂಡು ಇವರಿಬ್ಬರ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಈಗ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಸೀಮಾ ಸುಲೇಖ ಇಲ್ಲಿ ಮಾಡಿರೋದು ತಪ್ಪೆ. ಇವ್ರಿಗೆ ದೀಪಾ ಮೇಲೆ ಕೋಪ ಇತ್ತು. ಇವರು ದೀಪಾಗೆ ಬೈಬೇಕಿತ್ತು, ಹೊಡಿಬೇಕಿತ್ತು, ಇಲ್ಲ ಇನ್ನೊಂದೇನಾದ್ರು ಮಾಡಬೇಕಿತ್ತು. ಆದರೆ ಪಾಪ ಆ ನಿರಪರಾಧಿ ಶೌರ್ಯ ಏನು ಮಾಡಿದ್ದ, ಅವ್ನಿಗೆ ಯಾಕೆ ಇವ್ರು ಸಾಯಿಸಿದ್ರು? ಅವ್ನಿಗೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ. ಪಾಪ ಅವ್ನಿಗೆ ಬೆಂಕಿ ಹಚ್ಚಿ ಸಾಯಿಸಿದ್ರಲ್ಲ. ಇವ್ರ ಮನೆಯಲ್ಲಿ ಮಕ್ಕಳಿಲ್ವಾ? ಇವ್ರ ಹೊಟ್ಟೆಯಲ್ಲಿ ಮಕ್ಕಳಿಲ್ವಾ? ಅವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಇವ್ರು ತಡ್ಕೋತಾರ? ಅವನು ಕೂಡ ನಮ್ಮ ಮಕ್ಕಳು ಥರ ಅಂತ ಇವ್ರಿಗೆ ಅನ್ನಿಸ್ಲಿಲ್ವಾ? ಇವರು ಶೌರ್ಯನ ಬಿಟ್ಬಿಟ್ಟು ದೀಪಾಗೆ ಏನಾದರೂ ಮಾಡ್ಕೋಬೇಕಿತ್ತು. ಆವಾಗ ಇವರು ಇಷ್ಟು ಕೆಟ್ಟವರು ಅಂತ ಅನ್ನಿಸ್ತಾ ಇರಲಿಲ್ಲ. ದೀಪಾಗೆ ಒಬ್ಬ ಸಿಸ್ಟರ್ ಇರ್ತಾರೆ, ರಾಧಾ ಅಂತ. ಅವರು ದೀಪಾ ಸಾವಿಗೆ ನ್ಯಾಯ ಬೇಕು, ದೀಪಾ ಮಗನ ಸಾವಿಗೆ ನ್ಯಾಯ ಬೇಕು, ಡಾಕ್ಟರ್ ಸುದೀಪ್, ಡಾಕ್ಟರ್ ಸೀಮಾ ಸುಲೇಖ ಈ 3 ಜನರನ್ನು ಅರೆಸ್ಟ್ ಮಾಡಿ ಅಂತ ಭರತ್ಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. FIR ಎಂಟ್ರಿ ಮಾಡಿಸ್ತಾರೆ. ಪೊಲೀಸರು ಕೇಸಲ್ಲಿ ತನಿಖೆ ಶುರು ಮಾಡಿದಾಗ ಅವ್ರಿಗೆ ಸಾಕಷ್ಟು ಸಾಕ್ಷಿಗಳು ಸಿಗುತ್ತೆ. ಸೀಮಾ ಮತ್ತು ಸುಲೇಖ ಮನೆಯಲ್ಲಿ ಬೆಂಕಿ ಹಚ್ಬಿಟ್ಟು ಹೊರಗಡೆ ಬರೋದನ್ನು ಪ್ರತ್ಯಕ್ಷವಾಗಿ ನೋಡಿದಂಥ ಸಾಕ್ಷಿಗಳಿರ್ತಾರೆ. ಅವರ ಹೇಳಿಕೆಗಳನ್ನ ದಾಖಲಿಸ್ಕೋತಾರೆ. ಸ್ಪಿರಿಟ್ ಕ್ಯಾನನ್ನು ಫಾರೆನ್ಸಿಕ್ ಲ್ಯಾಬ್ ಕಳಿಸಿರ್ತಾರೆ. ಅದರ ರಿಪೋರ್ಟ್ ಬರುತ್ತೆ. ಅವತ್ತು ಮನೆಯಲ್ಲಿ ಬೆಂಕಿ ಹಚ್ಚೋದಕ್ಕೆ ಇದೇ ಸ್ಪಿರಿಟ್ ಯೂಸ್ ಆಗಿತ್ತು ಅಂತ ಕನ್ಫರ್ಮ್ ಆಗುತ್ತೆ. ಆ ಸ್ಪಿರಿಟ್ ಕ್ಯಾನ್ ಮೇಲೆ ಡಾಕ್ಟರ್ ಸೀಮಾ ಫಿಂಗರ್ ಪ್ರಿಂಟ್ಗಳಿರುತ್ತೆ. ಇವರೆಲ್ಲರ CDR ತೆಗೆಸ್ತಾರೆ. ಅದು ಕೂಡ ಈ ಕೇಸಲ್ಲಿ ಸಾಕ್ಷಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಆಸ್ಪತ್ರೆಯಲ್ಲಿ ಅನುಜ್ ಎಷ್ಟೋ ಸುಧಾರಿಸಿರ್ತಾನೆ, ಅವನ ಹೇಳಿಕೆಗಳನ್ನ ತಗೋತಾರೆ. ಪೊಲೀಸರು ಮೊದಲು ಡಾಕ್ಟರ್ ಸೀಮಾ ಮತ್ತು ಸುಲೇಖ ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ, ಕೋರ್ಟಲ್ಲಿ ಹಾಜರುಪಡಿಸ್ತಾರೆ. ಆನಂತರ ಜೈಪುರ ಸೆಂಟ್ರಲ್ ಜೈಲ್ ಕಟ್ತಾರೆ. ಇದಾದ ನಂತರ ಡಾಕ್ಟರ್ ಸುದೀಪ್ ಕ್ರಿಮಿನಲ್ ಕಾನ್ಫರೆನ್ಸಿ, ಸಾಕ್ಷಿಗಳ ನಾಶ, ಪೊಲೀಸರಿಗೆ ನೀಡಿದಂಥ ಸುಳ್ಳು ಮಾಹಿತಿ ಇವೆಲ್ಲ ಅಪರಾಧಕ್ಕೆ ಮೊದಲು ಅರೆಸ್ಟ್ ಮಾಡ್ತಾರೆ. ಆನಂತರ ಅವನಿಗೂ ಜೈಪುರ ಸೆಂಟ್ರಲ್ ಜೈಲ್ಗೆ ಹಾಕ್ತಾರೆ. ಇಷ್ಟೆಲ್ಲ ಆದಮೇಲೆ ಅಂದರೆ ಇಲ್ಲಿ ಒಂದು ಅಪರಾಧ ಆಯಿತು, ಆ ಅಪರಾಧಕ್ಕೆ ತನಿಖೆ ನಡೀತು, ಆ ತನಿಖೆಯಲ್ಲಿ ಸರಿಯಾದ ಸಾಕ್ಷಿಗಳು ಸಿಕ್ತು, ಅಪರಾಧಿಗಳನ್ನ ಅರೆಸ್ಟ್ ಮಾಡಾಯಿತು, ಅವ್ರನ್ನ ಜೈಲಿಗೆ ಕಳಿಸಾಯಿತು. ಈಗ ಸರಿಯಾದ ತೀರ್ಪು ಯಾವಾಗ ಬರುತ್ತೆ, ನ್ಯಾಯ ಯಾವಾಗ ಸಿಗುತ್ತೆ ಅಂತ ಕಾಯ್ಬೇಕಷ್ಟೇ. ಆದರೆ ನಮ್ಮ ದೇಶದಲ್ಲಿ ಈ ಥರ ಆಗಲ್ಲ. ಈ ಥರದ ಕೇಸ್ಗಳು ನಡೆದಾಗ ಆ ಕೇಸ್ ತಣ್ಣಗಾಗೋವರೆಗೆ ಆ ಅಪರಾಧಿಗಳನ್ನ ಜೈಲಲ್ಲಿ ಇಟ್ಕೊಂಡು ಅವ್ರಿಗೆ ಅನ್ನ ನೀರು ಕೊಟ್ಟು ಇರೋದಕ್ಕೆ ಆಶ್ರಯ ಕೊಟ್ಟು 6 ತಿಂಗಳು ವರ್ಷ ಕಳೆದ ನಂತರ ಅವ್ರಿಗೆ ಬೇಲು ಅದು ಇದು ಅಂತ ಕೊಟ್ಟು ರಿಲೀಸ್ ಬಂದ್ಬಿಡ್ತಾರೆ. ಇದೇ ಥರ ಈ ಕೇಸಲ್ಲೂ ಕೂಡ ಈ ಘಟನೆ ನಡೆದು ಸರಿಯಾಗಿ 6 ತಿಂಗಳು ಕೂಡ ಕಳೆದಿರಲ್ಲ. ಈ 3 ಅಪರಾಧಿಗಳು ಒಬ್ಬೊಬ್ಬರಾಗಿ ಜೈಲಿಂದ ಹೊರಗಡೆ ಬರ್ತಾರೆ. ಏಪ್ರಿಲ್ 2020ರಲ್ಲಿ ಮೊದಲು ಡಾಕ್ಟರ್ ಸುದೀಪ್ ಜಾಮೀನು ತಗೊಂಡು ಜೈಲಿಂದ ಹೊರಗಡೆ ಬಂದರೆ ಜೂನ್ 2020ರಲ್ಲಿ ಅವ್ರ ತಾಯಿ ಸುಲೇಖ ಅವರು ರಿಲೀಸ್ ಆಗ್ತಾರೆ. ಅದೇ ಥರ ಆಗಸ್ಟ್ 2020ಕ್ಕೆ ಡಾಕ್ಟರ್ ಸೀಮಾ ಕೂಡ ರಿಲೀಸ್ ಆಗಿಬಿಡ್ತಾರೆ. ಬರೀ 6-7 ತಿಂಗಳಲ್ಲಿ ಈ 3 ಅಪರಾಧಿಗಳು ಜೈಲಿಂದ ಹೊರಗಡೆ ಬಂದಾಗ ದೀಪಾ ಅವರ ಮನೆಯವರು ಕಾನೂನು ಮೇಲೆ ಇಟ್ಟಿದ್ದ ನಂಬಿಕೆ ಹೊರಟೋಗುತ್ತೆ. ಇಲ್ಲಿ ಮೇಲ್ಮೇಲೆ ನೋಡೋದಕ್ಕೆ ದೀಪಾ ಮತ್ತು ಶೌರ್ಯನ ಸಾವಿಗೆ ನ್ಯಾಯ ಸಿಗಲಿಲ್ಲ, ಇಲ್ಲಿ ಕಾನೂನು ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಆದರೆ ಇದ್ರ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಸ್ಟೋರಿ ನಡೀತಾ ಇರುತ್ತೆ. ಈ 3 ಜನ ಜೈಲಿಂದ ರಿಲೀಸ್ ಆಗಿ ಬಂದಾಗ ಅನುಜ್ ಈ 3 ಜನರಿಗೆ ಬೆದರಿಕೆ ಆಗ್ತಾ ಇರ್ತಾನೆ, ಧಮಕಿ ಆಗ್ತಾ ಇರ್ತಾನೆ, ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ಅನುಜ್ ಒಬ್ಬ ರೌಡಿ ಶೀಟರ್ ಆಗಿರ್ತಾನೆ, ನೋಟೆಡ್ ಕ್ರಿಮಿನಲ್ ಆಗಿರ್ತಾನೆ. ಅವನಿಗೆ ಅಕ್ಕನ ಸಾವಿನ ಸೇಡ್ ತೀರಿಸ್ಕೋಬೇಕಾಗಿಲ್ಲ, ಅವನ ನಿಯತ್ತು ಚೇಂಜ್ ಆಗಿರುತ್ತೆ. ಅಕ್ಕನ ಸಾವನ್ನು ಇವನು ದುಡ್ಡು ಮಾಡುವ ದಂಧೆಯಾಗಿ ಚೇಂಜ್ ಮಾಡ್ಕೋತಾನೆ. ಅನುಜ್ ಹೋಗಿ ಡಾಕ್ಟರ್ ಸುದೀಪ್ ಅವರ ಫ್ಯಾಮಿಲಿಲಿ ನೀವು 50 ಲಕ್ಷ ಕೊಟ್ಟರೆ ನಾವು ದೀಪಾ ಕೇಸ್ ವಾಪಸ್ ತಗೋತೀವಿ ಅಂತ ಹೇಳ್ತಾನೆ. ಡಾಕ್ಟರ್ ಸುದೀಪ್ ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ಇದೇನು ಅವ್ರಿಗೆ ಹೆಚ್ಚನ್ಸಲ್ಲ, ಸರಿ ಅಂತ ಒಪ್ಕೋತಾರೆ. ಇದೇ ಥರ ಡಿಸೆಂಬರ್ 2020, ಜನವರಿ 2021, ಮಾರ್ಚ್ 2021 ಮತ್ತು
2021 ಮೇ 8ಕ್ಕೆ ಕೋರ್ಟ್ ಹಿಯರಿಂಗ್ ಇರುತ್ತೆ. ದೀಪಾ ಮನೆಯಿಂದ ಯಾರೂ ಬಂದು ಸಾಕ್ಷಿ ಹೇಳಲ್ಲ. ಡಾಕ್ಟರ್ ಸುದೀಪ್ ಮನೆಯವರು ಒಂದೊಂದು ಕೋರ್ಟ್ ಹಿಯರಿಂಗ್ಗೆ ಇಷ್ಟಿಷ್ಟು ದುಡ್ಡು ಅಂತ ಫಿಕ್ಸ್ ಮಾಡಿರ್ತಾರೆ. ಯಾವಾಗ ಹಿಯರಿಂಗ್ ಇರುತ್ತೆ ಅಷ್ಟಷ್ಟು ದುಡ್ಡು ಕೊಡ್ತಾ ಬರ್ತಾರೆ. 50 ಲಕ್ಷ ತೀರಿಸ್ಬಿಡ್ತಾರೆ. ಆದರೆ ಇದ್ದಕ್ಕಿದ್ದಂತೆ ದುಡ್ಡು ನೋಡಿದಂಥ ಅನುಜ್ಗೆ ಈ 50 ಲಕ್ಷನೂ ಸಾಕಾಯ್ತು ಅಂತ ಅನ್ಸಲ್ಲ. ಇವ್ರಿಗೆ ಹೆದರಿಸಿ ಬೆದರಿಸಿ ಇನ್ನೂ ದುಡ್ಡು ಕೇಳ್ಬೋದು ಅಂತ ಅನುಜ್ ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ. ಅನುಜ್ ಈಗ 1 ಕೋಟಿಗೆ ಡಿಮ್ಯಾಂಡ್ ಮಾಡ್ತಾನೆ. ಇವನು 1 ಕೋಟಿ ಡಿಮ್ಯಾಂಡ್ ಮಾಡಿದಾಗ ಡಾಕ್ಟರ್ ಸುದೀಪ್ ಅವ್ರಿಗೆ ಇದು ತುಂಬ ಹೆಚ್ಚು ಅನಿಸುತ್ತೆ. ಅವನೇನಾದರೂ ಮಾಡ್ಕೊಳ್ಳಿ, ಇಷ್ಟು ಕೊಡೋದಕ್ಕಾಗಲ್ಲ ಅಂತ ಡಾಕ್ಟರ್ ಸುದೀಪ್ ಅವರ ಮನೆಯವರು 1 ಕೋಟಿ ಕೊಡೋಕ್ಕಾಗಲ್ಲ ಅಂತ ಹಠ ಮಾಡ್ತಾರೆ. ಇವ್ರು ಯಾವಾಗ 1 ಕೋಟಿ ಕೊಡಲ್ಲ ಅಂತ ಹೇಳ್ಬಿಡ್ತಾರೆ, ಅನುಜ್ಗೆ ಕೋಪ ಮಿತಿ ಮೀರಿ ಹೋಗುತ್ತೆ. ಇವರು ಬರ್ತಾ ಹೋಗ್ತಾ ರಸ್ತೆಯಲ್ಲಿ ಹೆದರಿಸ್ತಾನೆ, ಬೆದರಿಕೆಗಳು ಹಾಕ್ತಾನೆ, ಆಸ್ಪತ್ರೆಗೆ ಕಲ್ಲು ಹೊಡಿತಾನೆ. ಆದರೆ ಇವನೇನೇ ಮಾಡಿದ್ರು ಡಾಕ್ಟರ್ ಫ್ಯಾಮಿಲಿ ಹೆದರ್ತಾರಲ್ಲ. ಅದ್ರ ಬದಲು ಪೊಲೀಸ್ನವ್ರನ್ನ ಜೊತೆಲಿ ಕರ್ಕೊಂಡು ಬಂದು ಅನುಜ್ಗೆ ನೀನೇನಾದರೂ ಇವ್ರ ತಂಟೆಗೆ ಬಂದರೆ ಆಫ್ ಮಾಡ್ರಿ ಕೇಸಲ್ಲಿ ನಿನಗೆ ಜೈಲ್ಗೆ ಹಾಕ್ಬಿಡ್ತೀವಿ ಅಂತ ಪೊಲೀಸ್ನವ್ರು ಹೆದರ್ಸ್ತಾರೆ. ಈಗ ಅನುಜ್ಗೆ ಒಂಥರ ಅಸಹಾಯಕತೆ ಕಾಡ್ತಾ ಇರುತ್ತೆ. ನೆನೆಸ್ಕೊಂಡ್ರೆ ನಾಚಿಕೆ ಆಗುತ್ತೆ. ಈಗ ಅನುಜ್ ಮನಸ್ಸಲ್ಲಿ ಒಂದು ಮಾತು ಬರುತ್ತೆ, ಈಗ ನಾನು ಇಷ್ಟಕ್ಕೆ ಸುಮ್ಮನಾದರೆ ಸಮಾಜದಲ್ಲಿ ಬೆಲೆ ಇರಲ್ಲ, ನಾನು ಅವ್ರಿಗೆ ಹೆದರ್ಕೊಂಡೆ ಅಂತ ನನಗೆ ಯಾರೂ ಮರ್ಯಾದೆ ಕೊಡಲ್ಲ. ನಾನು ಇವರಿಬ್ಬರ ಕೊಲೆ ಮಾಡಿದ್ರೆ ನನಗೆ ಸೊಸೈಟಿಲಿ ಒಂದು ಬೆಲೆ ಇರುತ್ತೆ, ನಾನು ಯಾರು ಅಂತ ಒಂದು ಕದರ್ ಇರುತ್ತೆ ಅಂತ ಅನುಜ್ ಈಗ ಇವರಿಬ್ಬರು ಕೊಲೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. ಆದರೆ ಈಗಲೂ ಅಷ್ಟೇ ಇವನು ತನ್ನ ಅಕ್ಕನ ಸಾವಿನ ಸೇಡು ತೀರಿಸ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇಲ್ಲ. ಇವನು ಕೇಳಿದಷ್ಟು ದುಡ್ಡು ಅವರು ಕೊಳ್ಳಿಲ್ಲ, ಇವನಿಗೆ ಅವ್ರು ಹೆದರ್ಲಿಲ್ಲ ಅಂತ ಈ ನಿರ್ಧಾರ ಮಾಡಿರ್ತಾನೆ. ಅನುಜ್ ಒಬ್ಬ ರೌಡಿ ಶೀಟರ್ ಆದ್ರಿಂದ ಅವನ ಫ್ರೆಂಡ್ಶಿಪ್ ಕೂಡ ಅದೇ ಥರ ಇರುತ್ತೆ. ಅನುಜ್ಗೆ ಒಬ್ಬ ಭಾವ ಇರ್ತಾನೆ ಭೋಲು ಪೈಲ್ವಾನ್ ಅಂತ. ಅವನು ಕೂಡ ರೌಡಿ ಶೀಟರ್. ಅವನು ಬಡ್ಡಿಗೆ ಅಂತ ದುಡ್ಡು ಕೊಡ್ತಾ ಇರ್ತಾನೆ. ಅದು ಅಂತಿಂಥ ಬಡ್ಡಿ ಅಲ್ಲ, ವಾರದ ಬಡ್ಡಿ. ಆ ವಾರದ ಬಡ್ಡಿ ವಸೂಲಿ ಮಾಡೋದಕ್ಕೆ ಅಂತ ಅನುಜ್ಗೆ ಒಬ್ಬ ಕಜಿನ್ ಇರ್ತಾನೆ, ಮಹೇಶ್ ಕಸಾನ ಅಂತ. ಅವನು ಹೋಗ್ತಾ ಇರ್ತಾನೆ. ಅವನು ದುಡ್ಡು ವಸೂಲಿಗೆ ಅಂತ ಹೋದರೆ ಹೊಡೆದು ಬಡ್ದು ದುಡ್ಡು ವಸೂಲಿ ಮಾಡ್ಕೊಂಡು ಬರ್ತಾನೆ. ಇಲ್ಲಾಂದರೆ ಅವ್ರ ಕೈಯಲ್ಲಿ ಏನಿರುತ್ತೆ ಅದನ್ನೇ ಕಿತ್ಕೊಂಡು ಬರ್ತಾ ಇರ್ತಾನೆ. ಆಮೇಲೆ ನಾನು ಇನ್ನೊಂದು ಹೇಳೋದನ್ನು ಮರ್ತಿದ್ದೆ, ಅನುಜ್ ಬರೀ 1 ಕೋಟಿಗೆ ಮಾತ್ರ ಡಿಮ್ಯಾಂಡ್ ಮಾಡಿರಲ್ಲ, 1 ಕೋಟಿ ಪ್ಲಸ್ ಆ ಆಸ್ಪತ್ರೆನ ನನ್ನ ಹೆಸ್ರಿಗೆ ಬರ್ಕೊಡಿ ಅಂತ ಡಿಮ್ಯಾಂಡ್ ಮಾಡಿರ್ತಾನೆ. ಆಗ ಡಾಕ್ಟರ್ ಸುದೀಪ್ ಅವರ ಮನೆಯವರು ನಿನಗೆ 1 ಕೋಟಿ ಅಲ್ಲ, ನಿನಗೆ 1 ರೂಪಾಯಿನೂ ಕೊಡಲ್ಲ, ನೀನೇನು ಮಾಡ್ಕೋತೀಯ ಮಾಡ್ಕೊ ಹೋಗು ಅಂತ ಉಗಿದು ಕಳಿಸಿರ್ತಾರೆ. ಇದೇ ಇನ್ನೊಂದು ಕಡೆ ಈ 3 ಜನ ಡಾಕ್ಟರ್ ದಂಪತಿಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೀಗೆ ಈ 3 ಜನ ಗಮನಿಸ್ತಾರೆ, ಈ ಡಾಕ್ಟರ್ ದಂಪತಿಗಳು ಆಗಾಗ ಜಹರ್ವೀರ್ ಬಾಬಾ ದರ್ಶನಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆಗ ಇವರಿಬ್ಬರು ಮಾತ್ರ ಇರ್ತಾರೆ. ಇದೇ ಸರಿಯಾದ ಟೈಮ್ ಅಂತ ಇವರು ಫಿಕ್ಸ್ ಮಾಡ್ಕೋತಾರೆ. ಈಗ ಇವರಿಬ್ಬರಿಗೆ ಶೂಟ್ ಮಾಡೋದಕ್ಕೆ ಇವ್ರ ಹತ್ರ ಗನ್ ಇಲ್ಲ. ಅದಕ್ಕೆ ಮಹೇಶ್ ಕಸಾನ ಒಂದು ಅನ್ಲೈಸೆನ್ಸ್ ಗನ್ನನ್ನು ಅರೇಂಜ್ ಮಾಡ್ತಾನೆ. ಇಷ್ಟೆಲ್ಲ ಆದಮೇಲೆ ಭೋಲು ಪೈಲ್ವಾನ್ ಹತ್ರ ಒಂದು ಬೈಕ್ ಬಿದ್ದಿರುತ್ತೆ. ಆ ಬೈಕ್ಗೆ ನಂಬರ್ ಪ್ಲೇಟು ಇರಲ್ಲ, ಡಾಕ್ಯುಮೆಂಟು ಇರಲ್ಲ. ಅದು ಯಾರೋ ಸಾಲ ತೊಗೊಂಡಿರ್ತಾನೆ, ಸಾಲ ತೀರ್ಸೋಕ್ಕಾಗಲ್ಲ ಅಂತ ಭೋಲು ಪೈಲ್ವಾನ್ಗೆ ಈ ಬೈಕ್ ಕೊಟ್ಬಿಟ್ಟು ಹೋಗಿರ್ತಾನೆ. ಆ ಬೈಕನ್ನು ಭೋಲು ಪೈಲ್ವಾನ್ ಎತ್ತು ಅನುಜ್ಗೆ ಕೊಡ್ತಾನೆ. ಈ 3 ಜನ ಸೇರಿ ಮೇ 28ಕ್ಕೆ ಈ ಕೊಲೆ ಮಾಡೋಣ ಅಂತ ನಿರ್ಧಾರ ಮಾಡ್ಕೋತಾರೆ. ಮೇ 28ಗೆ ಕೊಲೆ ಯಾಕೆ ಮಾಡಬೇಕು ಅಂದರೆ ಜೂನ್ 8ರವರೆಗೆ ಲಾಕ್ಡೌನ್ ಇರುತ್ತೆ, ಜನ ಹೆಚ್ಚಾಗಿ ಓಡಾಡಲ್ಲ, ಕೆಲಸ ಆರಾಮಾಗುತ್ತೆ ಅಂತ. ನಾನು ಮೊದಲೇ ಹೇಳಿದಂತೆ ಬೈಕಲ್ಲಿ ಕಾರನ್ನು ಫಾಲೋ ಮಾಡ್ಕೊಂಡು ಬರ್ತಾರೆ, ಕಾರನ್ನು ಅಡ್ಡ ಹಾಕ್ತಾರೆ. ಅನುಜ್ ಬೈಕಿಂದ ಕೆಳಗಿಳಿತಾನೆ, ಕಾರ್ ಹತ್ರ ಹೋಗ್ತಾನೆ, ಕಾರಲ್ಲಿ ಶೂಟ್ ಮಾಡ್ತಾನೆ. ಆನಂತರ ಮತ್ತೆ ಬಂದು ಬೈಕಲ್ಲಿ ಕೂತ್ಕೋತಾನೆ. ಇವರಿಬ್ಬರು ಅಲ್ಲಿಂದ ಪರಾರಿ ಆಗಿಬಿಡ್ತಾರೆ. ಈಗ ಪೊಲೀಸರು ಮುಂದೆ ಸವಾಲು ಆ ಕೊಲೆ ಮಾಡಿ ಓಡೋದಂಥ ಆರೋಪಿಗಳನ್ನ ಅರೆಸ್ಟ್ ಮಾಡೋದು. ಆ CCTV ಫುಟೇಜಲ್ಲಿ ನೋಡಿದ್ರೆ ಮಹೇಶ್ ಕಸಾನ ಕ್ಲೀನಾಗಿ ಕಾಣ್ತಾ ಇದ್ದಾನೆ, ಅವನ ಜೊತೆಯಲ್ಲಿರೋದು ಅನುಜ್ ಅಂತ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಆ ಬೈಕನ್ನು ಟ್ರೆಸ್ ಮಾಡಿ ಹಿಡಿಯೋಣ ಅಂದರೆ ಆ ಬೈಕಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಕೊನೆಗೆ ಆ ಬೈಕನ್ನು ಹಾಗೆ ಹೀಗೆ ಟ್ರೆಸ್ ಮಾಡ್ತಾ ಕೊನೆಗೆ ಆ ಬೈಕನ್ನು ಭೋಲು ಪೈಲ್ವಾನ್ ಓಡಿಸ್ತಾ ಇರ್ತಾನೆ. ಭೋಲು ಪೈಲ್ವಾನನ್ನು ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಭೋಲು ಪೈಲ್ವಾನನ್ನು ಅರೆಸ್ಟ್ ಮಾಡಿದಾಗ ಜನ ಏನು ಅನ್ಕೋತಾರೆ, ಇದೊಂದು ಹಫ್ತಾ ವಸೂಲಿ ಕೇಸ್ ಇರ್ಬೋದು, ಎಕ್ಸ್ಟಾರ್ಷನ್ ಕೇಸ್ ಇರ್ಬೋದು ಅಂತ. ಆದರೆ ಮಹೇಶ್ ಕಸಾನ ಮತ್ತು ಅನುಜ್ ಇವರಿಬ್ಬರು ಅರೆಸ್ಟ್ ಆಗೋವರೆಗೆ ಇದ್ರ ಹಿಂದಿನ ಕತೆ ಜನರಿಗೆ ಇನ್ನೂ ಸರಿಯಾಗಿ ಗೊತ್ತಿರಲಿಲ್ಲ. ಸರಿ, ಪೊಲೀಸರು ಇವರಿಬ್ಬರನ್ನ ಅರೆಸ್ಟ್ ಮಾಡೋಣ ಅಂದರೆ ಇವರಿಬ್ಬರು ತಲೆ ಮರೆಸ್ಕೊಂಡಿರ್ತಾರೆ. ಇವರಿಬ್ಬರು ಯಾವ ಮಟ್ಟಕ್ಕೆ ತಲೆ ಮರೆಸ್ಕೊಂಡಿರ್ತಾರೆ ಅಂದರೆ ಅನುಜ್ ಮೊಬೈಲ್ ಬೇರೆ ಯೂಸ್ ಮಾಡ್ತಾ ಇರಲ್ಲ, ಅವ್ನು ಎಲ್ಲಿದ್ದಾನೆ ಅಂತ ಪೊಲೀಸರಿಗೆ ಟ್ರೇಸ್ ಮಾಡೋದಕ್ಕಾಗ್ತಾ ಇರಲ್ಲ. ಕೊನೆಗೆ ಭರತ್ಪುರದ IG ಪ್ರಸನ್ನ ಕುಮಾರ್ ಅವರು ಅನುಜ್ ಬಗ್ಗೆ ಯಾರಾದರೂ ಇನ್ಫಾರ್ಮೇಷನ್ ಕೊಟ್ಟರೆ 5,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿರ್ತಾರೆ. ಈ ಅನೌನ್ಸ್ಮೆಂಟ್ ಮಾಡಿದರೂ ಕೂಡ ಅನುಜ್ ಬಗ್ಗೆ ಪೊಲೀಸರಿಗೆ ಯಾವುದೇ ಇನ್ಫಾರ್ಮೇಷನ್ ಸಿಗ್ತಾ ಇರಲ್ಲ. ಸುಮಾರು ದಿನ ಕಳೆದೋಗುತ್ತೆ. ಕೊನೆಗೆ ಜೂನ್ 12, 2021ಕ್ಕೆ ಪೊಲೀಸರ ಒಬ್ಬ ಇನ್ಫಾರ್ಮರ್ ಬಂದು ಅನುಜ್ನನ್ನು ನಾನು ಧೋಲ್ಪುರದಲ್ಲಿ ನೋಡಿದ್ದೀನಿ ಅಂತ ಹೇಳ್ತೇನೆ. ಈಗ ಪೊಲೀಸರು ಆಕ್ಟಿವ್ ಆಗ್ತಾರೆ. ಭರತ್ಪುರಕ್ಕೆ ಬರುವಂತಹ ಪ್ರತಿಯೊಂದು ವೆಹಿಕಲನ್ನು ಬರ್ತಾ ಹೋಗ್ತಾ ಚೆಕ್ ಮಾಡ್ತಾ ಇರ್ತಾರೆ. ಈ ವೆಹಿಕಲ್ ಚೆಕಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿರಲ್ಲ, ತುಂಬ ಸೀಕ್ರೆಟಾಗಿ ನಡೀತಾ ಇರುತ್ತೆ. ಅನುಜ್ಗೂ ಕೂಡ ಈ ವೆಹಿಕಲ್ ಚೆಕಿಂಗ್ ಬಗ್ಗೆ ಗೊತ್ತಿರಲ್ಲ. ಅವನು ಒಂದು ಕಾರಲ್ಲಿ ಕೂತ್ಕೊಂಡು ಜೂನ್ 13, 2021ಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಭರತ್ಪುರದಿಂದ 4 ಕಿಲೋಮೀಟರ್ ದೂರ ಪೊಲೀಸರು ಬ್ಯಾರಿಕೇಡ್ ಹಾಕ್ಕೊಂಡು ವೆಹಿಕಲ್ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ. ಈ ಕಾರಲ್ಲಿ ಬರುತ್ತೆ. ಪೊಲೀಸರು ಆ ಕಾರ್ ಚೆಕ್ ಮಾಡಿದಾಗ ಅನುಜ್ ಆ ಕಾರಲ್ಲಿ ಕೂತಿರ್ತಾನೆ. ಪೊಲೀಸರು ಅನುಜ್ನ ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಅನುಜ್ನ ಅರೆಸ್ಟ್ ಮಾಡಿದಾಗ ಅವನ ಮುಖದ ಮೇಲೆ ಸ್ವಲ್ಪ ಕೂಡ ಪಶ್ಚಾತ್ತಾಪ ಇರಲ್ಲ. ಈ ಕಥೆಯಲ್ಲಿ ನೀವು ನೋಡಿದಂತಹ ಪ್ರತಿಯೊಬ್ಬ ಕೂಡ ತಪ್ಪಿತಸ್ಥಾನೆ. ಮೊದಲು ಡಾಕ್ಟರ್ ಸುದೀಪ್ ಗುಪ್ತಾಗೆ ಹೆಂಡತಿ ಮಕ್ಕಳಿದ್ರು, ಸಮಾಜದಲ್ಲಿ ಒಳ್ಳೆಯ ಹೆಸರಿತ್ತು, ಬೇಕಾದಷ್ಟು ಜವಾಬ್ದಾರಿಗಳಿತ್ತು.
ಅವನೊಬ್ಬ ತಪ್ಪು ಮಾಡಲಿಲ್ಲ ಅಂದರೆ ಇಷ್ಟೆಲ್ಲ ನಡೀತಾ ಇರಲಿಲ್ಲ. ಇನ್ನು ಡಾಕ್ಟರ್ ಸೀಮಾ ಬಗ್ಗೆ ಹೇಳೋದಾದರೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಕಿಚ್ಚು ಸಾಮಾನ್ಯವಾಗಿ ಮದುವೆ ಆದಂಥ ಹೆಣ್ಮಕ್ಳ ಹೊಟ್ಟೆಯಲ್ಲಿ, ಅದರಲ್ಲೂ ಅವಳ ಗಂಡ ಬೇರೆ ಅನೈತಿಕ ಸಂಬಂಧದಲ್ಲಿದ್ದಾನೆ ಅಂದಾಗ ಇಂಥ ಕಿಚ್ಚು ಹತ್ತೋದು ಸಾಮಾನ್ಯ. ಅದೇ ಥರ ಡಾಕ್ಟರ್ ಸೀಮಾ ಹೊಟ್ಟೆಯಲ್ಲೂ ಈ ಕಿಚ್ಚು ಹತ್ತಿತ್ತು. ಆ ಕಿಚ್ಚನ್ನು ಅವಳು ಜೋಡಿ ಕೊಲೆ ಮಾಡಿ ತೀರಿಸ್ಕೊಂಡ್ಳು. ಅದ್ರ ಬದಲು ಆ ಕಿಚ್ಚನ್ನು ಸ್ವಲ್ಪ ಶಾಂತ ಮಾಡಿ ಅದಕ್ಕೆ ಬೇರೆ ಯಾವ್ದಾರೊಂದು ಪರಿಹಾರ ಹುಡುಕ್ಬೇಕಿತ್ತು. ಈ ಥರ ಜೋಡಿ ಕೊಲೆ ಮಾಡಬಾರ್ದಿತ್ತು. ಇನ್ನು ಡಾಕ್ಟರ್ ಸುದೀಪ್ ಅವರ ತಾಯಿ ಸುಲೇಖಾ ಅವರು ಚಿಕ್ಕವ್ರಿಗೆ ಬುದ್ಧಿ ಹೇಳಬೇಕಿತ್ತು, ಯಾವುದಾದ್ರು ಒಂದು ರೀತಿಯಲ್ಲಿ ಪರಿಹಾರ ಮಾಡಬೇಕಿತ್ತು. ಅದನ್ನು ಬಿಟ್ಟು ಚಿಕ್ಕವರು ಮಾಡ್ತಾರೋಂಥ ತಪ್ಪಲ್ಲಿ ಇವರು ಕೈ ಜೋಡಿಸಿ ಆ ಕ್ರೈಮನ್ನು ಎಂಜಾಯ್ ಮಾಡ್ತಾರೆ. ಸುಲೇಖಾ ಅವರು ಮನಸ್ಸು ಮಾಡ್ತಾ ಇದ್ರೆ ಈ ಕ್ರೈಮ್ ಆಗದೆ ಇರೋ ಥರ ತಡಿಬೋದಿತ್ತು, ಯಾವ್ದಾದ್ರು ಒಂದು ಪರಿಹಾರ ಮಾಡ್ಬೋದಿತ್ತು. ಇನ್ನು ಅನುಜ್ ಬಗ್ಗೆ ಹೇಳೋದಾದರೆ ಅಕ್ಕನ್ನ ಕಾಪಾಡೋದಕ್ಕೆ ಅಂತ ಈ ಕಥೆಯಲ್ಲಿ ಎಂಟ್ರಿ ಆದಂಥವನು ಅಕ್ಕನ್ನಂತೂ ಕಾಪಾಡೋದಕ್ಕಾಗಲಿಲ್ಲ. ಅದು ನಿಜಕ್ಕೂ ಬೇಜಾರಿನ ವಿಷಯ. ಆದರೆ ಅಕ್ಕನ ಸಾವಿನ ಸೇಡನ್ನು ಅವನು ದುಡ್ಡು ವಸೂಲಿ ಮಾಡೋದಕ್ಕೆ ಅಂತ ಯೂಸ್ ಮಾಡ್ಕೋತಾನೆ ಅಂದರೆ ಅಷ್ಟು ಬೇಡ. ಈಗ ಅವನು ಡಾಕ್ಟರ್ ಸೀಮಾ, ಡಾಕ್ಟರ್ ಸುದೀಪ್ ಗುಪ್ತಾ ಅವರ ಕೊಲೆ ಮಾಡಿದ್ದಾನೆ. ಅವ್ರಿಗೂ ಚಿಕ್ಕ ಮಕ್ಕಳಿತ್ತು. ಈಗ ಅವರಿಬ್ಬರು ಕೊಲೆ ಮಾಡಿ ಇವನೇನು ಸಾಧಿಸ್ದಂಗಾಯ್ತು. ಇವನು ಕಾನೂನು ಯಾಕೆ ಕೈಗೆ ತಗೊಂಡ? ನಾವು ಕೇಸ್ ಕ್ಲೋಸ್ ಮಾಡ್ತೀವಿ, ನೀವು ದುಡ್ಡು ಕೊಡಿ ಅಂತ ಇವನು ದುಡ್ಡು ಇಸ್ಕೊಳ್ದೆ ಹೋಗಿದ್ರೆ ಇಲ್ಲಿವರೆಗೆ ಆ ಕೇಸ್ ನಡೆದು ಕೋರ್ಟಿಂದ ಅವರಿಬ್ಬರಿಗೆ ಸರಿಯಾದ ಶಿಕ್ಷೆ ಏನಾದರೂ ಅನೌನ್ಸ್ ಆಗ್ತಿತ್ತೇನೋ. ಈಗ ಅವ್ರಿಗೆ ಶಿಕ್ಷೆ ಸಿಗೋದಿರಲಿ, ಅವ್ರು ಸತ್ತು ಸ್ವರ್ಗ ಸೇರ್ಕೊಂಡಿದ್ದಾರೆ, ಇವನು ಜೈಲ್ಗೆ ಹೋಗಿದ್ದಾನೆ, ಇವನು ಯಾವಾಗ ಜೈಲಿಂದ ರಿಲೀಸ್ ಆಗ್ತಾನೆ ಹೇಳೋದಕ್ಕೆ ಆಗಲ್ಲ. ಈ ಕಥೆಯಲ್ಲಿ ನಾನು ಮೊದಲೇ ಹೇಳಿದಂತೆ ಪ್ರತಿಯೊಬ್ಬರು ತಪ್ಪಿತಸ್ಥರೇ. ಆದರೆ ಶೌರ್ಯನ ಸಾವು ಮಾತ್ರ ನಿಜಕ್ಕೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಪಾಪ ಮುಗ್ಧ ಕಂದ, ಅವನಿಗೆ ಒಳ್ಳೇದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ. ಅವನ ಸಜೀವ ದಹನ ನೆನೆಸ್ಕೊಂಡ್ರೆ ಈಗಲೂ ಮನಸ್ಸಿಗೆ ಅಷ್ಟೇ ಬೇಜಾರಾಗುತ್ತೆ. ಹಾಗಾದರೆ ಇವತ್ತಿನ ಕಥೆ ಇಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.